ನಮಸ್ಕಾರ ಆತ್ಮೀಯ ಪ್ರಗತಿ ಟಿವಿ ವೀಕ್ಷಕರೇ, ವಿಶೇಷ ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತ ಉತ್ಪಾದಿಸಿದಂತಹ ಆಹಾರಕ್ಕೆ ಯೋಗ್ಯ ಬೆಲೆಯನ್ನು ಕೊಡಬೇಕು ಅಂತ ಹೇಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರವನ್ನು ಬಳಸಬೇಕು, ಎಂತಹ ಕೃಷಿಯಲ್ಲಿ ಬೆಳೆದಂತಹ ಆಹಾರ ಪದ್ಧತಿಯನ್ನು ಬಳಸ್ಕೊಳ್ಬೇಕು ಅನ್ನೋದು ಬಹಳಷ್ಟು ಜನರಿಗೆ ಸಾಕಷ್ಟು ಗೊಂದಲಗಳಿದ್ದೇ ಇದೆ. ಈಗೇನ್ರಿ, ಅಂಗಡಿಗೆ ಹೋದರೆ ಸಾಕು, ಮಾಲ್ಗೆ ಹೋದರೆ ಸಾಕು, ನಾವು ರೇಷನ್ ತಂದುಬಿಡ್ತೀವಿ. ಆದರೆ ಆ ರೇಷನನ್ನು ಬೆಳಿಬೇಕಾದ್ರೆ ಇದ್ದಂತಹ ಪದ್ಧತಿ ಏನು, ಯಾವ ನಾವು ಆಹಾರವನ್ನು ಬಳಸಿದ್ರೆ ನಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರತಿದಿನ ಎಕ್ಸ್ಪೆರಿಮೆಂಟ್ಸ್ಗಳಾಗ್ತಾನೆ ಇದ್ದಾವೆ. ನಿಜಕ್ಕೂ ರೈತ ಒಬ್ಬ ದೊಡ್ಡ ವಿಜ್ಞಾನಿ. ಯಾಕೆಂದರೆ ಆತ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೇ ಆತನ ಹೊಲದಲ್ಲಿ ಬೆಳೆದಂತಹ ಆಹಾರವನ್ನು ಬಳಸುವಂಥದ್ದು ನಾವು. ಸೊ ಹಾಗಿದ್ಮೇಲೆ ಈ ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಬಳಸಿಕೊಂಡು ಬೆಳೆದಂತಹ ಆಹಾರ ಪದ್ಧತಿ ಹೇಗಿರುತ್ತೆ ಮತ್ತು ರೈತನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಈ ವಿಶೇಷವಾದಂಥ ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಚಂದ್ರಶೇಖರ್ ಅಂತ. ಇವರು ರೈತರು, ದಾಬಸ್ಪೇಟೆಯ ನರಸೀಪುರದವರು. ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಸರ್. ಎಸ್, ನನಗೆ ಹೇಳ್ತಾ ಇದ್ದೆ, ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂದರೆ ಯಾವುದೇ ಬಂಡವಾಳ ಹಾಕಬೇಕು ಅಂತಂದ್ರೆ, ಯಾವುದೇ ಒಂದು ಉದ್ದಿಮೆ ಮಾಡಬೇಕು ಅಂದರೂ ಅಥವಾ ಹೊಲದಲ್ಲಿ ಬೆಳಿಬೇಕು ಅಂತಂದ್ರೂ ಕೂಡ ಬಂಡವಾಳ ಇಲ್ಲದೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ, ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ಶೂನ್ಯ ಅಂತಂದರೆ ಏನೂ ಇಲ್ಲ, ಝೀರೋ ಬಂಡವಾಳ, ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಏನಿದು ನಿಜಕ್ಕೂ ಸಾಧ್ಯನಾ, ಹೇಗೆ ಅಂತ? ಅದೇ ಸರ್, ಶೂನ್ಯ ಬಂಡವಾಳ ಅಂತಂದರೆ ನಾವು ಯಾವುದೇ ವಸ್ತುನ ಹೊರಗಡೆಯಿಂದ ತರಬೇಕಾಗಿಲ್ಲ ಅಂತ ಅಷ್ಟೇ. ಅದೇ ಅದಕ್ಕೂ ಒಂದು ವಾದ ಎದ್ದು ಹೇಳ್ತಾ ಇದೆ, ಜಮೀನಿಗೆ ಬಂಡವಾಳ ಹಾಕಲ್ವಾ, ಈ ಥರದ್ದು ಆ ಕಾನ್ಸೆಪ್ಟಲ್ಲ. ನಮ್ಮ ಬೆಳೆಯೋದಕ್ಕೆ ಏನು ಬೇಕು ಅದನ್ನು ನಾವು ಹೊರಗಡೆಯಿಂದ ಏನು ತರಲ್ಲ, ಅದೆಲ್ಲ ನಮ್ಮಲ್ಲೇ ಇರುತ್ತೆ ಅನ್ನೋದೇ ಶೂನ್ಯ ಬಂಡವಾಳ. ಓಕೆ, ಅಂದರೆ ನಾವು ಒಂದು ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ಏನೇನು ಪರಿಕರಗಳು ಬೇಕಾಗುತ್ತೆ ಅಥವಾ ಔಷಧಿ ಬೇಕಾಗುತ್ತೆ ಅದೆಲ್ಲವೂ ಕೂಡ ನಾವೇ ಸ್ವತಃ ಉತ್ಪಾದನೆ ಮಾಡ್ಕೊಳ್ತೀವಿ ಅಂತ. ಹೊರಗಡೆಯಿಂದ ಅಂಗಡಿಯಿಂದ ಕೊಂಡು ತರುವಂಥದ್ದು ಏನಿರೋದಿಲ್ಲ ಅನ್ನೋದೇ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಓಕೆ, ಈ ನೈಸರ್ಗಿಕ ಕೃಷಿಯಲ್ಲಿ ಏನು ಮಾಡ್ತಾನೆ ಅಂದರೆ, ನೀವೆಲ್ಲ ಏನು ಮಾಡ್ತೀರಾ ರೈತ ಸಮುದಾಯ, ನೈಸರ್ಗಿಕ ಕೃಷಿಯನ್ನು ಆರಂಭ ಮಾಡಿದ್ದು ಹೆಂಗೆ ಅಂತ? ಅದೇ ಇದು ನಮ್ಮ ಪುರಾತನ ಕಾಲದ್ದೇನೆ ಎಲ್ಲನೂ. ಓಕೆ, ಅದನ್ನು ರೀಚ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇರೋದು. ನಾವು ಅದನ್ನೆಲ್ಲ ಮರ್ತ್ಕೊಂಡೇ ಬಿಟ್ಟಿದ್ದು. ನಮ್ಮ ಪೀಳಿಗೆಗೆ ಆ ಕೃಷಿ ಕೆಮಿಕಲ್ ಯೂಸ್ ಮಾಡ್ದಲೇ ಇದ್ದರೆ ಬೆಳೆನೇ ಬರಲ್ಲ ಅನ್ನೋವಷ್ಟು ಮಟ್ಟಕ್ಕೆ ನಮ್ಮ ಪೀಳಿಗೆ ಆರಂಭ ಆಗಿಬಿಟ್ಟಿತ್ತು. ಹೌದು. ಅದನ್ನು ಎಷ್ಟು ಬೇಗ ನ್ಯಾಚುರಲ್ ಆಗೇನೆ ನೈಸರ್ಗಿಕವಾಗಿ ಎಷ್ಟು ಬೇಗ ರೀಚ್ ಆಗ್ಬೋದು ಅಂತ ನಮಗೆ ಪಾಳೇಕರ್ ಅವರು ಅದನ್ನು ತಿಳಿಸ್ತಾ ಹೋಗ್ತಾರೆ. ಇದು ನಮ್ಮ ಪಾರಂಪರಾಗತವಾದ ಕೃಷಿನೇ. ಈಗ ನಾವು ಜಮೀನು ಹಾಳು ಮಾಡಿಬಿಟ್ಟಿದ್ದೀವಿ ರಾಸಾಯನಿಕ ಕೃಷಿ ಹಾಕಿ. ಅದು ನಾವು ಪಾರಂಪರಾಗತವಾಗಿ ನಮ್ಮ ತಾತ ಮಾಡ್ತಿದ್ದನ್ನು ನಮಗೆ ಗೊತ್ತೇ ಇಲ್ಲ ಏನು ಮಾಡ್ತಿದ್ರು ಅಂತ. ನಮಗೆ ಆಗಿನ ಕಾಲದಲ್ಲಿ ಇಂತಹ ಪೆಸ್ಟಿಸೈಡ್ಸ್ಗಳು, ಇಂತಹ ರಾಸಾಯನಿಕಗಳು ಇರಲೂ ಇಲ್ಲ. ಅಂದ್ರೆ ಹೆಚ್ಚಿನದಾಗಿ ನಾವು ಹೊಲಕ್ಕೆ ಗದ್ದೆಗೆ ಏನು ಹಾಕ್ತಿವಿ, ಸೊ ಈಗೇನು ಬಳಸ್ತೀವಿ ಅಂತದ್ದು ಇರಲೂ ಇಲ್ಲ. ಸೊ ಆದ್ರೆ ಹಿಂಗೆ ಬೆಳಿತಿದ್ರು, ಹಾಗಾಗಿ ಆಹಾರ ಪೋಷಣೆ ಎಲ್ಲ ಸತ್ವಯುತವಾಗಿರ್ತಾ ಇತ್ತು. ಆಮೇಲೆ ಅವಾಗೂ ಒಳ್ಳೆ ಈಲ್ಡ್ ಬಂದಂತ ಉದಾಹರಣೆಗಳು ದಾಖಲಾಗಿರೋವು ಆ ಥರದ್ದೆಲ್ಲ ಹಿಂದೇನು ಇತ್ತು. ಆದ್ರೂ ನಮ್ಮ ಪೀಳಿಗೆ ಈ ರಾಸಾಯನಿಕ ಕೃಷಿಯಿಂದ ಮರ್ತಿತ್ತು. ಆದ್ರೂ 1 ವರ್ಷ 2 ವರ್ಷದೊಳಗಡೆ ಹೇಗೆ ರೀಚ್ ಆಗ್ಬೋದು ಅಂತ ನಮಗೆ ಪಾಳೇಕರ್ ಅವರು ನೈಸರ್ಗಿಕ ಕೃಷಿನ ಪರಿಚಯ ಮಾಡಿದ್ರು. ಅದನ್ನ ಖಂಡಿತವಾಗ್ಲೂ ಎಲ್ಲ ಬೆಳೆಗೂ ಅಪ್ಲೈ ಮಾಡ್ಬೋದು. ಓಕೆ, ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಮಹಾರಾಷ್ಟ್ರದ ಕೃಷಿ ತಜ್ಞ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡರೆ, ಅಂದರೆ ಹಿಂದಿನ ಕಾಲದಿಂದನೂ ಇತ್ತು, ಆದರೆ ಸ್ವಲ್ಪ ಮಾಡರ್ನೈಸ್ ಆಗಿ ಆ ಒಂದು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಅವರು ಜನರಿಗೆ ಒಂದು ಹಿತವಚನವನ್ನು ಕೊಟ್ಟರು. ಸೊ ಅಲ್ಲಿಂದ ಎಲ್ಲವೂ ಕೂಡ ನೈಸರ್ಗಿಕ ಕೃಷಿಯನ್ನು ಸಾಕಷ್ಟು ಜನ ಬಳಸ್ತಾ ಇದ್ದಾರೆ ಅಂತ. ಹಾಗೆ ನೋಡೋಣ, ಚಂದ್ರಶೇಖರ್ ಅವರು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಹೇಗೆ ಅಳವಡಿಸ್ಕೊಂಡ್ರು, ಈಗ ಅವರ ಸ್ವಾಯತ್ತತೆಯಲ್ಲಿ ಅಂದರೆ ಅವರ ಜಮೀನಿನಲ್ಲಿ ಯಾವ್ಯಾವ ವಸ್ತುಗಳನ್ನು ಅಥವಾ ಆಹಾರಗಳನ್ನು ನೈಸರ್ಗಿಕವಾಗಿ ಬೆಳೀತಾ ಇದ್ದಾರೆ. ಸೊ ಇದನ್ನು ಅವ್ರನ್ನ ವಿಚಾರಿಸೋಣ. ಚಂದ್ರಶೇಖರ್ ಅವರೇ, ತಾವು ಒಬ್ಬ ಕೃಷಿಕರು, ದಾಬಸ್ಪೇಟೆ, ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ನರಸೀಪುರದವರು. ಸಾಕಷ್ಟು ಕೃಷಿ ಭೂಮಿಯನ್ನು ಹೊಂದಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಬೆಳಿತೀರಿ? ನೈಸರ್ಗಿಕ ಕೃಷಿಯನ್ನು ನೀವು ಅಳವಡಿಸ್ಕೊಂಡಿದ್ದು ಹೆಂಗೆ ಅಂತ? ಸರ್, ನಂದು 99ರಲ್ಲಿ ನಂದು PUC ಆಯಿತು. ಓಕೆ, ನಾನು ಫಸ್ಟು ನೋಡಿದ್ದು 2004ರಲ್ಲಿ ಪಾಳೇಕರ್ದೊಂದು ಪ್ರಜಾವಾಣಿನಲ್ಲಿ ಪೇಪರ್ ಕಟ್ಟಿಂಗ್ಸ್ ಬಂತು. ಅವರು ಹೆಂಗೆ ನೈಸರ್ಗಿಕ ಕೃಷಿ ಮಾಡ್ಬೋದು ಅಂತ. ನಮ್ಮದು ಕುಟುಂಬ, ನಾವು ನಮ್ಮ ತಂದೆಯವರು ನಮ್ಮ ತಾತಾರೆಲ್ಲ ವ್ಯವಸಾಯ ಮಾಡೇ ಬದುಕಂಥವ್ರು. ನಾವು ಮುಖ್ಯವಾಗಿ ಹೂವು, ಸೇವಂತಿಗೆ ಹೂವು ಈ ಥರದ್ದು ಬೆಳೆದು ಜೀವನ ಮಾಡ್ತಾ ಇದ್ವಿ. ಒಳ್ಳೆ ಲಾಭನೂ ಇತ್ತು ಅವತ್ತಿಗೆ. ಓಕೆ,
ಆಗ ಆ ಥರ ಇರಬೇಕಾದ್ರೆ ನಮಗೆ ಗೊತ್ತಾಗ್ತಾ ಇತ್ತು ಇದು ಕೆಮಿಕಲ್ ಸ್ಪ್ರೇಯಿಂದ ಏನೋ ತಪ್ಪಾಗ್ತಾ ಐತೆ, ಇದು ನಮ್ಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರೋದು. ನಮಗೆ ಸ್ಪ್ರೇ ಕೆಮಿಕಲ್ ಕೊಟ್ಟರೆ ಅವತ್ತು ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. 2 ಅವರ್ ನಾವು ಸ್ಪ್ರೇ ಕೊಟ್ಟರೆ ಗಿಡಕ್ಕೆ ನಮ್ಗೆ ಅವತ್ತು ಊಟನೇ ಬೇಕು ಅನ್ಸಲ್ಲ. ಓಕೆ, ಜೊತೆಗೆ ಆಹಾರ ಪದ್ಧತಿ ಹೋಗೋದ್ರ ಜೊತೆಗೆ ಊಟ ಸರಿಯಾಗಿಲ್ದಿರೋ ಜೊತೆಗೆ ಭೂಮಿ ಕೂಡ ಹಾಳಾಗ್ತಾ ಇತ್ತು. ಹಾಳಾಗ್ತಾ ಇರೋದು ನಮಗೆ ಅದು ಮೊದಲನೇ ಸ್ಟೆಪ್ಪಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು, ಇದು ಸುಸ್ತಾಗ್ತದೆ, ಇದು ಆಹಾರ ಸೇರ್ತಾ ಇಲ್ಲ, ಇದನ್ನ ಯಾಕೋ ಮಾಡಬಾರ್ದು ಅನ್ನೋ ಅಷ್ಟು ಮಟ್ಟಕ್ಕೆ ಆಯಿತು. ಅಲ್ಲಿ ನಮಗೆ ಈ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಪುಸ್ತಕ ಆಯಿತು, ಸಹಜ ಕೃಷಿ ಅಂತ. ನನಗೆ ಅವ್ರನ್ನ ಓದೋಂಥ ಹವ್ಯಾಸ ಜಾಸ್ತಿ, ತೇಜಸ್ವಿ ಅವ್ರದ್ದು. ಅವ್ರು ಅದನ್ನು ಸ್ವಲ್ಪ ಈ ಫುಕಾಕನ ಕೃಷಿನ ಡೀಟೇಲ್ ಆಗಿ ಬರಿತಾ ಹೋಗ್ತಾರೆ. ಈ ರಾಸಾಯನಿಕ ಇಲ್ಲ ಅಂದಮೇಲೆ ನಮಗೆ ಕೃಷಿನೇ ಇಲ್ಲ ಅಂತ ಅನ್ಕೊಂಡಿದ್ವಿ ನಮ್ಮ ಪೀಳಿಗೆ. ಇಲ್ಲ, ಇದಲ್ದಲ್ಲಿ ಇನ್ನೂ ಒಂದು ಐತೆ ಅಂತ ನಮಗೆ ಮೊದಲು ತೇಜಸ್ವಿ ಅವರು ಪರಿಚಯ ಮಾಡಿದ್ರು. ಮತ್ತೆ ಹಳೆ ಪದ್ಧತಿಗೆ ಬನ್ನಿ, ಮೂಲ ಪದ್ಧತಿ ಅಲ್ಲ, ಅದೇ ಅವರು ಫುಕಾಕನ ಇಟ್ಕೊಂಡು ಬರಿತಾ ಹೋದ್ರು. ಮಾಡ್ಬೋದು, ಈ ರಾಸಾಯನಿಕ ಕೃಷಿ ಇಲ್ದಂಗೂ ವ್ಯವಸಾಯ ಮಾಡ್ಬೋದು ಅಂತ ಗೊತ್ತಾಗಿದೆ ನಮಗೆ ತೇಜಸ್ವಿ ಅವರಿಂದ. ಅವ್ರದ್ದನ್ನ ಹಂಗೆ ಅದೊಂದು ತಲೆಯಲ್ಲಿ ಬಂತು ಬೀಜ, ರಾಸಾಯನಿಕ ಅಲ್ದಲ್ಲೇನು ಕೃಷಿ ಮಾಡಬಹುದು ಅಂತ ತಲೆಯಲ್ಲಿ ಬೀಜ ಬಿತ್ತಿದ್ದು ತೇಜಸ್ವಿ ಅವರು. ಹೇಗೆ ಮಾಡಬೇಕು ಅಂತ ಸಮಸ್ಯೆ ನಮಗೀಗ ಗೊತ್ತೇ ಇಲ್ಲ. ನಮಗೆ ಇಂದ್ಲು ಮೆಥಡ್ ಹೆಂಗೆ ಮಾಡ್ತಾ ಇದ್ರು ನಮ್ಮ ತಾತ ಅಂತ. ಹೇಗೆ ಮಾಡಬೇಕು ಅಂತ ನಮಗೆ ಪರಿಚಯ ಮಾಡಿಸಿದ್ರು ಪಾಳೇಕರ್ ಅವರು. ಜೀವಾಮೃತ ಏನು ಬೇಕು ಅಂತ ನಾನು 2004 ಅವ್ರದ್ದು ನೋಡಿ ಮಾಡ್ತಾ ಹೋದೆ. ಯಾರು ಗುರುಗಳಿಲ್ಲ, ನಮಗೆ ಸುಮ್ಮನೆ ಪೇಪರಲ್ಲಿ ಓದೋದು, ಜೀವಾಮೃತ ಮಾಡೋದು, ಘನ ಜೀವಾಮೃತ ಮಾಡ್ಕೊಳ್ಳೋದು, ಈ ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ ಈ ಥರದ್ದೆಲ್ಲ ಮಾಡೋದು. ರಿಸಲ್ಟು ಬರ್ತಾ ಇರಲಿಲ್ಲ. ನಾವು ಮಲ್ಚಿಂಗ್ನ ಕೊಡೋದು, ಕೆಲವು ಸಲ ಕೊಡದಲ್ಲೇ ಇರೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ನಾನು 2004ರಿಂದ 2010ವರೆಗೂ ಒಂದು ಬೆಳೆ ಸೋಲೋದು ಗೆಳೆಯೋದು ಈ ಥರನೇ ಆಗ್ತಾಯಿತ್ತು. ಪರಿಪೂರ್ಣವಾಗಿ ಮಾಡ್ತಾ ಇರಲಿಲ್ಲ. ನಾನು 2014ರಲ್ಲಿ ಅವ್ರದ್ದು ಕಾರ್ಯಾಗಾರ ಆಯಿತು ಚಾಮರಾಜನಗರದಲ್ಲಿ. ಅವತ್ತು ಅಲ್ಲಿಗೆ ಹೋದ್ಮೇಲೆ ಅವ್ರದ್ದೊಂದು ಸರಣಿ ಪುಸ್ತಕ ಬರೆದಿದ್ರು, ಅದೆಲ್ಲ ಸಿಕ್ತು. ಅವಾಗ ಓದಿದ್ಮೇಲೆ ಆ ಕೃಷಿ ಒಳಗೊಂದು PhD ಮಾಡಿದಷ್ಟು ಅನುಭವ ಬರ್ತದೆ. ಆ ಪಾಳೇಕರ್ ಅವರ ಆ 6 ಸರಣಿ ಪುಸ್ತಕ ಓದಿದ್ರೆ ಆ ಕೆಲವು ಪದಗಳು ಈ ಥರದ್ದೆಲ್ಲ ನಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅವಾಗ ಆ ಪುಸ್ತಕ ಓದಿದಾಗ. ಆವಾಗ ನಮಗೆ ಪ್ರಸನ್ನ ಕುಮಾರ್ ಸರ್ ಅಂತ ತುಮಕೂರು ಹತ್ರ ಇರೋರು ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ಆ ಪುಸ್ತಕ ರೂಪದೊಳಗಿರೋದ್ರಿಂದ ನಮ್ಮ ಮೆದ್ಲಿಗೆ ತುಂಬುವಂಥ ಕೆಲಸ ಅವರು ಸೇರಿ ಮಾಡಿದ್ರು ನಮಗೆ. ಆವಾಗ ನಾವು ಮೇಯ್ನ್ ರೈತನಿಗೆ ಬೇಕಾಗಿರೋದು ಅಷ್ಟೇ, ನಾವೀಗ ಹುಳ ಸಾಯಿಸಬೇಕಾ ಬೇಡವಾ, ಕೀಟ ತಿಂತೈತೆ ಒಂದು ಹುಳ ಅಂದರೆ ಅದನ್ನ ಕೊಲ್ಲಬೇಕಾ ಇಲ್ಲ ಅದನ್ನ ಕೊಲ್ಲ ಅಂತ ಜೀವನ ಕರ್ಕೊಂಬರ್ಬೇಕಾ ಅನ್ನೋದು ನೈಸರ್ಗಿಕ ಕೃಷಿಯಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರ್ತದೆ. ಈ ಥರ ಮಾಡಿ ನಾನು 2014ರಿಂದ ಪೂರ್ಣ ಪ್ರಮಾಣ ನೈಸರ್ಗಿಕ ಕೃಷಿಗೆ ಬಂದಿದ್ದೀನಿ. ಅಂದರೆ 1 ವರ್ಷ ಅಧ್ಯಯನ ಮಾಡಿದ್ರೆ ಪೂರ್ತಿ ನೀವು ಅದಕ್ಕೆ 1-2-3 ವರ್ಷ ಅಧ್ಯಯನ ಮಾಡಲೇಬೇಕಾಯ್ತು. ಅದಕ್ಕೆ ಮಾಡಲೇಬೇಕು, ಗೊತ್ತಾಗಬೇಕು ರೈತನಿಗೆ ಏನು ಮಾಡ್ತಾ ಇದ್ದೀವಿ ನಾವು, ಏನಕ್ಕೆ ಮಾಡಬೇಕು ಅಂತ. ಮುಖ್ಯವಾಗಿ ಈ ಕೀಟನಾಶಕನ ಏನಕ್ಕೆ ಮಾಡಬೇಕು, ನಾವು ಗಿಡ ಏನೇನು ತಾಣ್ತದೆ ಅಂತ ಮೊದಲು. ನಾನು ಅದೇ ವಿಚಾರಕ್ಕೆ ಬರ್ತೀನಿ ನೋಡಿ. ಈಗ ಜೀವಾಮೃತ ಅಂತ ಹೇಳಿದ್ರೆ ನೀವು, ಅಂದರೆ ನಾವು ಗಿಡಗಳಿಗೆ ಏನು ಬೇಕು ಅಂದರೆ ಗೊಬ್ಬರ ಏನು ಹಾಕಬಹುದು ಅಥವಾ ಅದಕ್ಕೆ ಏನು ಕೀಟನಾಶಕಗಳನ್ನು ಬಳಸಬಹುದು, ಏನೇನನ್ನು ಬಳಸ್ಕೊಳ್ತಾ ಇದ್ರಿ ಜೀವಾಮೃತಕ್ಕೆ, ಏನೇನು ಬಳಸಬೇಕು ಅಂತ? ಅದೇ ಈ ಒಂದು ಸಸ್ಯ ಬೆಳವಣಿಗೆ ಹಾಕಿ 108 ಜೀವಸತ್ವ ಬೇಕು ಅಂತಾರೆ. ಇವತ್ತು ಒಂದು 105 106 ಹೆಸರಿಸ್ತವ್ರೆ, ಇನ್ನು 3-4 ಗೊತ್ತೇ ಇಲ್ಲ ಇವತ್ತಿಗೂ ವಿಜ್ಞಾನಕ್ಕೆ ಅದು ಏನು ಬೇಕು ಅಂತ. ಆ 108 ಜೀವಸತ್ವನು ಈ ನಾಟಿ ಹಸುನ ಕರುಳಿನಲ್ಲಿರುತ್ತೆ ಅಂತ. ಅದು ಗಂಜಲ ಮತ್ತು ಸಗಣಿ ಮೂಲಕ ಹೊರಗಡೆ ಬರ್ತದೆ. ಅದನ್ನ ನಾವು ಒಂದು ಬ್ಯಾರೆಲ್ಗೆ ಹಾಕಿ ಅದಕ್ಕೆ ಬೇಕಾದಂಥ ಪರಿಕರ ಎಲ್ಲ ಸೇರಿಸಿದ್ರೆ, ಬೇಕಾದಂದರೆ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು, 200 ಲೀಟ್ರ್ ನೀರು, ಅಷ್ಟು ಮಾಡಿದ್ರೆ ಅದು 20 ನಿಮಿಷಕ್ಕೊಂದ್ಸಲಿ ಡಬಲ್ ಹೋಗ್ತಾ ಇರ್ತದೆ ಅಂತ. ಈಗ ಒಂದು ಸೂಕ್ಷ್ಮಾಣು ಜೀವಿ ಇದ್ದಿದ್ದು 20 ನಿಮಿಷಕ್ಕೆ 2 ಆಗ್ತದೆ. ಆ ಥರ ಒಂದು ಹನಿ ಗಂಜದಲ್ಲಿ 3 ಕೋಟಿಗೂ ಅಧಿಕ ಸೂಕ್ಷ್ಮಾಣು ಜೀವಿ ಇರ್ತವೆ ಅಂತ. ಅದು ಡಬಲ್ ಆಗ್ತಾ ಹೋಗ್ತಾ ಇರ್ತದೆ. ಅದರಿಂದ ಜೀವಾಮೃತ ಮಾಡಿ ಬಿಟ್ಟರೆ ನಾವು ಜೀವಾಮೃತನ ಜೀವಾಣುಗಳ ಸಂಖ್ಯೆನ ಹೆಚ್ಚಿಸಿ ಕೊಡುವಂಥ ಪದ್ಧತಿ ಅಷ್ಟೇ. ಈಗ ನಮ್ಮಲ್ಲಿ ಹಿಂದೆ ಇದ್ದಿದ್ದು ಅದೇ ನಾಟಿ ಹಸುದು ನೇರವಾಗಿ ಹೊಡೆಯೋರು. ಈ ಪಾಳೇಕರ್ ಅದನ್ನ 2 ದಿವಸ ನಾವು 7 ದಿವಸದಲ್ಲಿ ಮಾಡಿದ್ರೆ ಅದನ್ನ ಕೋಟ್ಯಾಂತರ ಮಾಡಿ ಬಿಡ್ಬೋದು ಅನ್ನೋ ಪದ್ಧತಿಗೆ ಪಾಳೇಕರ್ ನಮಗೆ ಉಪಯೋಗ ಮಾಡಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಎಷ್ಟು ಎಕರೆ ಇದೆ,
ಏನೇನು ಬೆಳಿತೀರಿ? ಅದರಲ್ಲಿ ಜೀವಾಮೃತ ಮಾಡ್ಕೊಳ್ಬೇಕು ಅಂತಂದರೆ ಎಷ್ಟು ಅಂದರೆ ನೀವು ಅದನ್ನು ಬಳಸಬೇಕು ಅಂತಂದರೆ ಯಾವ ಗಿಡಗಳಿಗೆ ಅಥವಾ ಯಾವ ಒಂದು ಸಸಿಗಳಿಗೆ ಅದನ್ನು ಬಳಸ್ತೀರಿ ಅಂತ? ಅದೇ ಸರ್, ಅದಕ್ಕಿಂತ ಮುಂಚೆ ನಮಗೆ ನಮ್ಮದು ಕುಟುಂಬ 20 ಜನ ಇರುವಂಥ ಫ್ಯಾಮಿಲಿ. ಓಕೆ. ಆ 20 ಜನ ಇವತ್ತು ಕೃಷಿ ಒಳಗೆ ಇದ್ದೀವಿ. ನಮ್ಮ ತಾತನಿಗೆ 4 ಖುಷಿ ವಿಷಯ ಇದು ನೀವು ಹೇಳೋದು ನೋಡಿದ್ರೆ. ಹೌದು, 4 ಜನ ಮಕ್ಕಳು. ಓಕೆ. ಆ 4 ಜನನೂ ಇವತ್ತು ಕೃಷಿ ಒಳಗೆ ಇದ್ದೀವಿ. ನಮ್ಮ ದೊಡ್ಡಪ್ಪರೊಬ್ಬರು ಮೇಷ್ಟ್ರಾಗಿದ್ರು. ಓಕೆ. ಅವ್ರು ನೀರು ತರ್ಸೋಕ್ಕೋಸ್ಕರ 20 ಬೋರ್ವೆಲ್ ಹಾಕ್ಸಿದ್ದಾರೆ ಅವತ್ತಿನ ಕಾಲದಾಗೆ. 2004ಕ್ಕಿಂತ ಮುಂಚೆಯಾಗಿ 20 ಬೋರ್ವೆಲ್ ಮಾಡಿದ್ದಾರೆ. ನಾವು ಅವತ್ತು ಚಿದ್ರೆ ಹೋಗ್ತಾ ಇದ್ವಿ, ನೀರು ಸಿಗ್ತಾ ಇಲ್ಲ ಈ ಥರದ್ದು ಅಂತ. ನಮ್ಮ ತೋಟದಿಂದ 1 ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲ ಹಾಕ್ಸಿ ನಾವು ಬೇರೆ ಆಚೆ ಕಡೆ ಹೋಗಿದ್ದವ್ರನ್ನ ಬಾರೋ ಇವತ್ತು ದುಡ್ಕೊಂಡು ತಿನ್ನು ಅಂತ ನಮ್ಮದು ಏನು ಇಲ್ದೇ ನಮ್ಮ ದೊಡ್ಡಪ್ಪರು ಇವತ್ತು ಕರ್ಕೊಂಬಂದು ಬಿಟ್ಟಿದ್ದೆ ಅವತ್ತು ನಮ್ಮನ್ನು. ಅವತ್ತು ಬಿಟ್ಟಾಗ ಅದೇ ಆಮೇಲೆ ಈ ಥರ ಆಸಕ್ತಿ ಬೆಳೀತಾ ಹೋಯ್ತು ಕೃಷಿಗೆ. ನಾವು ಮೊದಲನೇದಾಗಿ ನಮ್ಮ ದೊಡ್ಡಪ್ಪನ್ನೇ ನೆನೆಸ್ಕೊಬೇಕು. ಇವತ್ತಿನ ಪ್ರಪಂಚದಲ್ಲಿ ಅಣ್ಣ ತಮ್ಮದಿನ ಕಂಡ್ರೆ ಆಗಲ್ಲ ಅನ್ನೋ ಒಂದು ಪ್ರಪಂಚ ಐತೆ. ನಿಜ ನಿಜ. ಅಂಥ ಇದ್ರೊಳಗೂ ನಮ್ಗೆ ಅವತ್ತು ಏನು ನಮ್ಮಿಂದ ಅವ್ರು ಕೇಳ್ದಲ್ಲೇನೆ ಬೋರ್ ಹಾಕ್ಸಿ 20 ಬೋರ್ ಹಾಕಿ ಫೇಲ್ ಆಗಿದ್ರು ಅವತ್ತು ಕರ್ಕೊಂಬಂದು ನಾವೆಲ್ಲೋ ಹೋಗಿದ್ದರನ್ನ ಕರ್ಕೊಂಬಂದು ಅಲ್ಲಿ ಬಿಟ್ಟರು ಭೂಮಿಗೆ. ಅಂದರೆ ಸಂಪೂರ್ಣವಾದಂಥ ಕೃಷಿ ಕುಟುಂಬ ನಿಮ್ಮದು. ಹೌದು. ಸೊ ಕೃಷಿ ಕುಟುಂಬ ಈಗ ಎಲ್ಲರನ್ನೂ ಕೂಡ ಖುಷಿ ಕುಟುಂಬವಾಗಿಡ್ತಾ ಇದೆ ಹಾಗಿದ್ರೆ. ಈಗ 20 ಜನನೂ ನಾವು ಕೃಷಿನಲ್ಲೇ ಬದುಕ್ತಾ ಇದ್ದೀವಿ. ಆಮೇಲೆ 20 ಜನ ಇವತ್ತು ಕುಟುಂಬವಾಗಿ ಇದ್ದೀವಿ. 4 ಜನ ಅಣ್ಣ ತಮ್ಮದಿರಿದ್ರು ಬೇರೆ ಬೇರೆ ಮನೆಯಲ್ಲಿದ್ರು ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಎಲ್ಲ ಜೊತೆಗೆ ಸೇರಿ ಒಟ್ಟಾಗೆ ಮಾಡ್ತೀವಿ. ಸರಿ ಸರಿ ಸರಿ. ನಮ್ಗೆ ಅವತ್ತು ಏನು ಕಷ್ಟ ಆಯ್ತು ಅಂದರೆ ಸೇವಂತಿಗೆ ಮೊದಲಿಗೆ ಒಂದು ಲಾಭವಾಗಿ ಬೆಳೆ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ಅದಕ್ಕೆ ಈ ಲೇಬರ್ ಸಮಸ್ಯೆ ಶುರುವಾಗ್ತಾ ಹೋಯ್ತು. ಪೈಪೋಟಿ ಆಯಿತು. ಮೊದಲಿಗೆ ಎಷ್ಟು ಜನ ಬೇಕಾದರೂ ಬರೋರು, ಯಾವ ಟೈಮಿಗೆ ಬೇಕಾದರೂ ಬರೋರು. ನಮಗೆ ಹೂವಿನಲ್ಲಿ ಏನಪ್ಪ ಅಂದರೆ ಹಬ್ಬದ 2 ದಿನ ಮುಂಚೆ ಈ ಮಾರುಕಟ್ಟೆನ ಚೆನ್ನಾಗಿ ಅಭ್ಯಾಸ ಮಾಡಿ ಹೂವು ತಗೊಂಡೋದ್ರೆ ಮಾತ್ರ ಲಾಭ, ಇಲ್ಲಾಂದರೆ ಲಾಭ ಇರ್ತಾ ಇರಲಿಲ್ಲ. ಈಗ ಎಲ್ಲ ಜಾಸ್ತಿ ಅದೇ ಆಗ್ತಾ ಶುರುವಾದಾಗ ಲೇಬರ್ ಸಮಸ್ಯೆ ಶುರುವಾಯಿತು. ನಾವು ನೈಟ್ ಹೊತ್ತು ಹೋಗಿ ಅವ್ರನ್ನ ಮನೆ ಬಾಕ್ಲಲ್ಲಿ ನಿಂತ್ಕೊಂಡು ಕರ್ಕೊಂಬಂದ್ರೆ ನಮ್ಗೆ ಆಳು ಅನ್ನೋ ಅಷ್ಟು ಮಟ್ಟಕ್ಕೆ ಶುರು ಆಗ್ತಾ ಹೋಯ್ತು. ಅದು ಒಂದು ನೈಸರ್ಗಿಕ ಕೃಷಿಗೆ ಬರೋಕ್ಕೆ ನಮಗೆ ಸಮಸ್ಯೆ ಆಗಿದ್ದರಿಂದಲೇ ಇತ್ತ ಹೊರಳೋದಕ್ಕೆ ಒಂದು ಜಾಗ ಆಯಿತು. ಈಗ ಆ ಥರ ಜೀವಾಮೃತ, ಬೀಜಾಮೃತ ಈ ಥರದ್ದೆಲ್ಲ ಮಾಡ್ಕೊಂಡು ಈಗ ನಿಂಬೆ ಮಾಡಿದ್ದೀವಿ, ಬಾಳೆ ಇದೆ, ಸೀಮೆ ಬದನೆ, ಚೆರ್ರಿ ಟೊಮೊಟೊ, ಮಾಡಾಗ್ಲ ಅಂತ ಇಷ್ಟು ಬೆಳೆ ನನ್ನ ಜಮೀನಲ್ಲಿದೆ. ಇದು ಇವತ್ತಿನಿಗೆ ತರಕಾರಿಗೆ ಬರ್ತಾ ಇರೋವಂಥವು. ಇಷ್ಟು ಬೆಳೆಗಳಿಗೂ ಜೀವಾಮೃತ ನೀವೇ ತಯಾರು ಮಾಡ್ತೀರಿ? ಹೌದು, ಸ್ವಂತವಾಗಿನೇ ತಯಾರು ಮಾಡ್ತೀರಿ, ಅದನ್ನೇ ಬಳಸ್ತಾ ಇದ್ದೀವಿ. ಜೀವಾಮೃತ ಇಳುವರಿ ಹೇಗಿದೆ ಒಂದು ಇದಕ್ಕೆ? ಸರ್, ಎಲ್ಲವುದು ನೈಸರ್ಗಿಕವಾಗಿ ಅಂದರೆ ನಾಟಿ ಬೀಜಗಳನ್ನೇ ನಾವು ಉಪಯೋಗಿಸ್ತಾ ಹೋದರೆ ಅದು ಇಳುವರಿ ಒಂದು ಗುಣಮಟ್ಟವಾಗಿ ಕೊಡ್ತಾನೆ ಹೋಗ್ತಾ ಇರುತ್ತೆ. ಈಗ ನಿಮಗೆ ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ ಈ ಕೆಮಿಕಲ್ ಫಾರ್ಮಿಂಗಲ್ಲಿ 2 ತಿಂಗಳಿಗೆ ಶುರುವಾಗುತ್ತೆ. ಓಕೆ, ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲೆಲ್ಲ ಹೈಬ್ರಿಡನ್ನು ನೋಡ್ತಾರೆ. ಒಳ್ಳೆ ಸೈಜ್ ಇರಬೇಕು, ತೂಕ ಇರಬೇಕು, ಅದನ್ನು ರಫ್ತು ಮಾಡಬೇಕು, ಅದರಲ್ಲಿ ಏನು ಸತ್ವ ಇದೆ ಅನ್ನೋದು ಬೇಕಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ನಿಮಗೆ ನೈಸರ್ಗಿಕವಾಗಿ ಬೆಳೆದಂತಹ ಆಹಾರ ಅಥವಾ ಏನು ಸರಕೇನಿದೆ, ಸೊ ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟತೆಯನ್ನು ಕೂಡ ಹೊಂದಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಎಸ್ ವೀಕ್ಷಕರೇ, ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ನೈಸರ್ಗಿಕವಾಗಿ ಬೆಳೆದಂತಹ ಈ ಒಂದು ಕೃಷಿ ಪದಾರ್ಥಗಳೇನಿದ್ದಾವೆ ಅವು ಸತ್ವಯುತವಾಗಿರ್ತವೆ. ಯಾಕೆ ಅಂತಂದು ಅಂದರೆ ಇಳುವರಿ ವಿಚಾರಕ್ಕೆ ಬಂದಾಗ ನಿಮಗೆ ಇಳುವರಿ ದೊಡ್ಡ ಮಟ್ಟದ ಇಳುವರಿಯನ್ನು ಕೊಡದೇ ಇರಬಹುದು, ಆದರೆ ದೊಡ್ಡ ಮಟ್ಟದ ಸತ್ವಯುತವನ್ನು ಕೊಡುತ್ತೆ ಅನ್ನುವಂಥದ್ದು ಈ ನೈಸರ್ಗಿಕ ಕೃಷಿಯ ಲಾಭ. ಏನು ಅಂತಂದರೆ ಇದೇನೆ, ಕ್ವಾಲಿಟಿ. ನಿಮಗೆ ಕ್ವಾಂಟಿಟಿ ಹೆಚ್ಚಾಗಿ ಆಗದೇ ಇರಬಹುದು, ಆದರೆ ಕ್ವಾಲಿಟಿ ಮಾತ್ರ 100% ನಮಗೆ ರೀಚ್ ಆಗುತ್ತೆ. 100% ಅದರಲ್ಲಿ ಸತ್ವಯುತವಾಗಿರುತ್ತೆ ಅನ್ನುವಂಥದ್ದು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತಹ ಆಹಾರ ಪದಾರ್ಥಗಳು. ಈ ರೀತಿ ನೈಸರ್ಗಿಕ ಕೃಷಿಯನ್ನು ಅಭ್ಯಾಸ ಮಾಡೋದ್ರಿಂದ ಅಥವಾ ಅದರಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ಇಳುವರಿ ಏನಾದರೂ ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ಆಗಲೇ ಪ್ರಶ್ನೆಯನ್ನು ಮಾಡ್ತಾ ಇದ್ದೆ ಮತ್ತು ಅವರಿಂದ ಉತ್ತರವನ್ನು ಪಡೆಯುವಂಥ ಪ್ರಯತ್ನ ಮಾಡೋಣ. ಚಂದ್ರಶೇಖರ್ ಅವರೇ, ನೈಸರ್ಗಿಕ ಕೃಷಿ, ನಾನು ಆಗಲೇ ಒಂದು ಮಾತನ್ನು ಹೇಳಿದೆ. ಸೊ ಎಕ್ಸ್ಪೋರ್ಟ್ ಇಂಪೋರ್ಟ್ ಇವಾಗೆಲ್ಲ ಹೆಚ್ಚಾಗಿರೋದ್ರಿಂದ ಬಿಸ್ನೆಸ್ ಬಗ್ಗೆನೇ ಜಾಸ್ತಿ ಗಮನ ವಹಿಸ್ತಾರೆ. ನೈಸರ್ಗಿಕ ಕೃಷಿಯಲ್ಲಿ ಯೂಸ್ ಮಾಡೋದ್ರಿಂದ ಅಥವಾ ಅದನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಏನಾದರೂ ಈ ರೀತಿ ಇಳುವರಿ ಏನಾದರೂ ಕಡಿಮೆ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ? ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹೇಗೆ ಅಂತ? ಹೌದು, ಇಳುವರಿ ಕಡಿಮೆ ಆಗ್ತದೆ ಅಂತ ಎಲ್ಲ ಹೇಳ್ತಾರೆ. ಖಂಡಿತ ಕಡಿಮೆ ಆಗ್ತದೆ. ಎಲ್ಲಿ ಅಂದರೆ ಅವತ್ತಿಗೆ ಇಳುವರಿ ಕಮ್ಮಿ ಆಗ್ತದೆ. ಓಕೆ, ನಾವೀಗ ಒಂದು ರಾಸಾಯನಿಕ ಕೃಷಿನಲ್ಲಿ ಈಗ ಟೊಮೊಟೊ ಆದರೆ ನಮಗೆ 2.5 ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ. 1 ತಿಂಗಳು ಮಾತ್ರ ಅದು ಈಲ್ಡ್ ಕೊಡ್ತದೆ, ಇಲ್ಲ ಇನ್ನೊಂದು 8 ದಿವಸ ಜಾಸ್ತಿ ಹೋಗ್ಬೋದು. 1 ತಿಂಗಳು 8 ದಿವಸದಷ್ಟೊತ್ತಿಗೆ ಸ್ಟಾಪ್ ಆಗಿ ಹೋಗ್ತದೆ ಅದು. ನಮ್ಮದು ನೈಸರ್ಗಿಕ ಕೃಷಿನಲ್ಲಿ ಆಗೋದಿಲ್ಲ.
ನಮಗೆ 2.5 ತಿಂಗಳಿಗೆ ಸ್ಟಾರ್ಟ್ ಆದರೆ ಕನಿಷ್ಠ 4.5 ತಿಂಗಳವರೆಗೂ ಕಾಯಿ ಕೀಳ್ಬೋದು. ಇಲ್ಲಿ ಏನದು ರಾಸಾಯನಿಕ ಕೃಷಿನಲ್ಲಿ ಬೇಗ ಇಳುವರಿ ಕೊಟ್ಟಿತ್ತು, ಅದಕ್ಕಿಂತ ಜಾಸ್ತಿ ಇಳುವರಿ ಬರ್ತದೆ. ಆದರೆ ಡೈಲಿ ಬೇಸ್ ಇಳುವರಿ ಅದರಷ್ಟು ಬಂದಿರೋದಿಲ್ಲ ಅಷ್ಟೇ. ಈಗ ಒಂದು ಸಲ 1 ಟನ್ ಕೀಳುತ್ತಾರೆ ಅವರು, ನಾವು ಅದೇ ಪ್ರದೇಶಕ್ಕೆ ಹಾಕಿ 500 kg ಕೀಳ್ತೀವಿ. ಆ 500 kgನ 2 ತಿಂಗಳು ಕೀಳ್ತೀವಿ. 500 kg ಆ ಥರ. ಅವ್ರು 1 ಟನ್ನ 1 ತಿಂಗಳೊಳಗಡೆ ಅಷ್ಟಕ್ಕೂ ಮುಗಿಸ್ಕೊಂಡ್ಬಿಡ್ತಾರೆ. ಬೇಗ ದಪ್ಪ ಮಾಡಿ ಬೇಗ ಕಿತ್ತು ಆ ಥರದ್ದು ವ್ಯವಸ್ಥೆ ಅದರಲ್ಲಿರುತ್ತೆ. ನಮ್ಮದ್ರಲ್ಲಿ ಇಳುವರಿಗೆ ಯಾವತ್ತಿಗೂ ಮೋಸ ಇರೋದಿಲ್ಲ, ಆದರೆ ಅದನ್ನು ದೂರ ತಗೊಂಡು ಹೋಗ್ತಾ ಇರ್ತದೆ. ಜಾಸ್ತಿ ದಿನ ಬರ್ತಾ ಇರ್ತದೆ. ಅದ್ರ ಡಬ್ಬಲ್ ಇಳುವರಿನೂ ಕೆಲವು ಬೆಳೆಗಳು ಬರ್ತಾ ಇರ್ತವೆ. ಈ ಆಗ್ಲು ಗಿಡ ಅಂಥವೆಲ್ಲನೂ ಅವರು ಮುಗಿಸಿ ನಾನು ವರ್ಷಾನುಗಟ್ಲೆನೂ ಬೆಳೆಯುವಂಥ ಪದ್ಧತಿ ಇರ್ತದೆ, ಅದರೊಳಗೆ ಹೋಗೋದೇ ಇಲ್ಲ ಇದ್ರೆ ಈ ಕೃಷಿನಲ್ಲಿ. ಆ ಥರ ಇರ್ತದೆ. ಇಳುವರಿಗೆ ಅವತ್ತಿಗೆ ಮೋಸ ಆಗಿರ್ತದೆ ಅಂತ ಅವನಿಗೆ ಕಾಣಿಸ್ತದೆ ರೈತನಿಗೆ. ಅದು ನಾವು ಓವರ್ ಆಲ್ ಆಗಿ ನೋಡಿದಾಗ ಅದು ಯಾವತ್ತಿಗೂ ಬಹುಶಃ ಅನ್ನಿಸ್ಬೋದು, ನೋಡಪ್ಪ ಅವರು ಕೆಮಿಕಲ್ ಯೂಸ್ ಮಾಡಿ ಬಳಸ್ತಾ ಇದ್ದಾರೆ, ಎಷ್ಟೊಂದು ಇಳುವರಿ ಬಂದಿದೆ, ನನಗೆ ಕಡಿಮೆ ಆಗಿರ್ಬೋದು ಅಂತ ಅವತ್ತಿಗೆ ಅನ್ನಿಸುತ್ತೆ. ದೂರಗಾಮಿ ಯೋಚನೆ ಮಾಡಿಕೊಂಡ್ರೆ ಸ್ವಲ್ಪ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಇಳುವರಿ ನಿಧಾನವಾಗಿ ಜಾಸ್ತಿ ಆಗಿರುತ್ತೆ. ಓಕೆ, ಈಗ ನಿಮ್ಮ ಸುತ್ತಮುತ್ತ ಅಂದರೆ ನೆಲಮಂಗಲ ಭಾಗದ ಸುತ್ತಮುತ್ತ, ದಾವಸ್ಪೇಟೆ ಸುತ್ತಮುತ್ತ, ಸೊ ಇಂತಹ ನೈಸರ್ಗಿಕ ಕೃಷಿಯನ್ನು ತುಂಬ ರೈತರು ಫಾಲೋ ಮಾಡ್ತಾ ಇದ್ದಾರೆ ಹೇಗೆ ಅಂತ? ರೈತ ಮಾಡ್ತಾ ಇದ್ದಾನೆ. ಆತನಿಗೆ ಮಾರ್ಕೆಟಿನ ಸಮಸ್ಯೆ ಖಂಡಿತ ಇದೆ ಇವತ್ತು. ತಿನ್ನ ಗ್ರಾಹಕನಿಗೆ ಅವನಿಗೆ ಗುಣಮಟ್ಟದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಕಾಣುವಂಥ ತರಕಾರಿ ಬೇಕಾಗಿದೆ, ಅದು ಸಮಸ್ಯೆ ಆಗಿದೆ. ಇವತ್ತು ನಾವು ಉತ್ತೇಜನ ಮಾಡಿ ಕೆಲವರು ಯಾರೋ ಬೆಳೆದು ಈ ಥರ ಮಾಡಿದಾಗೂ ಅದನ್ನ ಕೊಂಡ್ಕೊಳ್ಳೋ ಅಂಥ ವ್ಯವಸ್ಥೆ ಕಮ್ಮಿ ಇದೆ ಇವತ್ತು. ಅವ್ರಿಗೆ ಚೆನ್ನಾಗಿ ಕಾಣಬೇಕು, ಈ ಥರದ್ದು ನಾವೇ ಎಲ್ಲಿ ರೈತ ನೇರವಾಗಿ ಮಾರುಕಟ್ಟೆ ಹುಡ್ಕೊಂಡಿದ್ದಾನೆ ಆತ ಮಾತ್ರ ನೈಸರ್ಗಿಕ ಕೃಷಿನಲ್ಲಿ ಪಾಸ್ ಆಗಿದ್ದಾನೆ. ಇನ್ನೊಬ್ಬರನ್ನ ಮಾರ್ಕೆಟ್ ನೆಚ್ಕೊಂಡಿರೋರಿಗೆ ಖಂಡಿತ ನೈಸರ್ಗಿಕ ಕೃಷಿ. ನಿಮ್ಗೆ ಅನ್ಸುತ್ತಾ ನೀವೊಬ್ಬ ರೈತರಾಗಿ ಮತ್ತು ನೈಸರ್ಗಿಕ ಕೃಷಿಯನ್ನು ನೀವು ಫಾಲೋ ಮಾಡ್ತಾ ಇರೋರಾಗಿ, ನೈಸರ್ಗಿಕ ಕೃಷಿ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆ ಆಗಬೇಕು, ಬೇಕಾದರೆ ಯಾವ ಥರ ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಈ ಗ್ರಾಹಕರಿದ್ದಾರೆ, ಖಂಡಿತ ಇಲ್ಲ ಅಂತ ಇಲ್ಲ, ಅದನ್ನೇ ತಿಂದು ಇವತ್ತು ಸೀಮಿತ ಗ್ರಾಹಕರು ನಾನು ನೋಡ್ತೀನಲ್ಲ, ಮಾರ್ಕೆಟ್ಗೆ ಹೋದ್ರೆ ಎಲ್ಲರೂ ತೆಗೆದುಕೊಳ್ತೀವಿ, ನೈಸರ್ಗಿಕ ಕೃಷಿ ವಸ್ತುಗಳನ್ನೇ ತೆಗೆದುಕೊಳ್ಬೇಕು ಅಂತ ಹುಡುಕೊಂಬರೋ ಭಾಳ ಕಡಿಮೆ. ಅದೇ ಆ ಕಡಿಮೆ, ಅದು ಅಲ್ಲೇ ಆ ಮಟ್ಟಕ್ಕೆ ಈ ಸಮಾಜ ಬೆಳಿಬೇಕು. ಈಗ ನೈಸರ್ಗಿಕ ಕೃಷಿ ಅಂದರೆ ಮೊದಲನೇದಾಗಿ ಪರಿವರ್ತನೆ ಆಗಬೇಕು ರೈತ. ಅದು ಯಾವುದಾದ್ರೂ ಒಂದು ಸಮೂಹ ಕೆಲಸ ಮಾಡಲೇಬೇಕಿಲ್ಲಿ. ಅಲ್ಲಿವರೆಗೂ ಎಲ್ಲಿ ಗ್ರಾಹಕ ನೇರವಾಗಿ ತಗೊಳ್ಳೋಕ್ಕೆ ಹೊರಗಡೆ ಸಿಗೋವಂಥ ಮಟ್ಟಕ್ಕನಾದ್ರೂ ಯಾವುದಾದ್ರೂ ಒಂದು ಸಂಸ್ಥೆ ಈ ಥರ ಮುಖಾಂತರವಾಗಿ ಕೊಡ್ತಾ ಹೋದರೆ ಅಲ್ಲಿ ಉಪಯೋಗ ಆಗ್ತದೆ ಅಂತ. ಈಗ ನಮ್ಮದು ನೆಲಮಂಗಲದಲ್ಲಿ ಗ್ರಾಹಕನಿಗೆ ಎಜುಕೇಟ್ ಇಲ್ಲ ಇವತ್ತು. ಅದೇ ಅದೊಂದು ಸಂಸ್ಥೆ ಆ ಥರ ಮಾಡ್ತಾ ಹೋದರೆ, ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ನೈಸರ್ಗಿಕ ಕೃಷಿ ಬೆಳೆದ್ರೆ 3 ಪಟ್ಟು ಹೆಚ್ಚು ಬೆಲೆ ಕೊಡಬೇಕು, ಈ ಥರದ ಕಾನ್ಸೆಪ್ಟನ್ನ ಹೊರಗಡೆ ಪ್ರಪಂಚ ಹೇಳ್ತಾ ಇದೆ. ಅದರಿಂದ ಈ ಕೃಷಿ ನಿಜಾನ ಸುಳ್ಳ ಹೊರಗಡೆ ಪ್ರಪಂಚ ಏನು ತಿಳ್ಕೊಂಡಿದೆ, ನಿಜಾನ ಸುಳ್ಳ ಅದು ಇಲ್ಲ. ಅದನ್ನ ಕೆಲವರು ಲಾಭವಾಗೂ ಮಾಡ್ಕೊಂತಿದ್ದಾರೆ, ಅಷ್ಟು ಬೇಕಾಗಿಲ್ಲ ಬೆಲೆ. ಇಲ್ಲಿ ನಾವು ಬಂಡವಾಳನೂ ಕಮ್ಮಿ ಹಾಕಿ ಬೆಳೆದಿರ್ತೀವಿ, ಏನು ನಮ್ಮ ರಾಸಾಯನಿಕ ಕೃಷಿ ಕೊಡ್ತಾ ಇದ್ದಾರೆ ಬೆಲೆ ಅಷ್ಟೇ ಕೊಟ್ಟರು ನಾವು ಅಲ್ಲಿಗೆ ಆಗುತ್ತೆ. ಎಸ್, ಆ ಪಾಯಿಂಟಿಗೆ ಬರ್ತೀನಿ ನೋಡಿ. ಈಗ ನೀವು ಹೇಳಿದ್ರಿ, ಸೊ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತಹ ಬೆಳೆಗಳೇನಿದ್ದಾವೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ. ಹೇಗೆ ಈಗ ನಾಟಿ ಹಸು ಹಾಲು ಹೇಗೆ ಹೆಚ್ಚಿನ ಬೆಲೆಯನ್ನು ತೆಗೆದುಕೊಳ್ತಾರೆ, ಅಂದರೆ ಈಗ ಹಸುಗಳಿಲ್ಲ, ನಾಟಿ ಬ್ರೀಡ್ಗಳು ಕಡಿಮೆ ಆಗ್ತಾ ಇದ್ದಾವೆ, ಜನ ಅದನ್ನು ಬಳಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ಅಂದರೆ ಹಿಂದಿನ ಕಾಲದಲ್ಲಿ ಇತ್ತದು, ಈಗ ಎಲ್ಲವೂ ಕೂಡ ಜರ್ಸಿನೋ ಸೀಮೆ ಹಸು ಮೊರೆ ಹೋಗಲೇಬೇಕಾಗತ್ತೆ. ಸೊ ಹಾಗಿದ್ದಾಗ ಯಾವಾಗ ನಮಗೆ ಇಳುವರಿ ಕಡಿಮೆ ಆಯಿತು ಅಥವಾ ಅದನ್ನು ಬೆಳೆಯುವಂಥವ್ರು ಕಡಿಮೆ ಆದರೂ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿನೇ ಇರುತ್ತೆ. ಜನ ಅದನ್ನೇ ಅಂದ್ಕೊಳ್ತಾರೆ, ಅದನ್ನು ಯಾಕಪ್ಪ ಅಷ್ಟು ಕೊಟ್ಟು ತೆಗೆದುಕೊಳ್ಬೇಕು, ನಮ್ಗೆ ಆರಾಮಾಗಿ ಕೈಗೆ ಇಟ್ಕೊ ಬೆಲೆ. ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ ಒಂದು ಕಟ್ಟು ಸಿಗುತ್ತೆ, ಇಲ್ಲ 20 ರೂಪಾಯಿಗೆ ಒಂದು ಕಟ್ಟು ಸಿಗುತ್ತೆ, ನಾವು ಯಾಕೆ ಇದನ್ನು ಜಾಸ್ತಿ ತಗೊಳ್ಬೇಕು ಅಂತ. ಹೀಗೆ ನಾಟಿ ಅಂತ ಹೋದ ತಕ್ಷಣ ನಮಗೆ ನೈಸರ್ಗಿಕವಾಗಿ ಬೆಳೆದ್ವಿ ಅಂದ ತಕ್ಷಣ ಜಾಸ್ತಿ ಆಗಬಹುದು ಅನ್ನೋ ಆ ಒಂದು ಮಿಸ್ಕನ್ಸೆಪ್ಷನಲ್ಲಿದ್ದಾರೆ. ಸೊ ಈ ನಿಮ್ಮಂಥ ರೈತರಿಗೆ ಅಂದರೆ ಯಾವ ಈ ಒಂದು ಕೃಷಿಯನ್ನು ನೈಸರ್ಗಿಕ ಕೃಷಿಯನ್ನು ಬೆಳೆದಂಥವ್ರಿಗೆ ಅದಕ್ಕೆ ಪ್ರತ್ಯೇಕ ಮಾರುಕಟ್ಟೆನ ಅಥವಾ ಬೆಲೆ ನಿರ್ಧಾರ ಆಗಬೇಕು ಅಂತ ಅನ್ಸುತ್ತೆ ನಿಮ್ಗೆ ಹೇಗೆ? ಅದೇ ಈಗ ನಾನು ಮೊದಲನೇ ಪಾಯಿಂಟ್ ನಿಮ್ಗೆ ಹೇಳಿದೆ, ನಾವು ಕೃಷಿ ಮಾಡ್ತಾ ಇದ್ದ ರಾಸಾಯನಿಕ ಕೃಷಿನ ನಮ್ಗೆ ಹಿಂಗೆ ಒಂದು ನೈಸರ್ಗಿಕ ಕೃಷಿಯಾಗಿ ಬೆಳಿಬೇಕು ಅಂತಲೇ ಗೊತ್ತಿಲ್ಲ ಅಂತ. ಇವತ್ತು ಈ ಗ್ರಾಹಕನಿಗೂ ತಿನ್ನೋರ್ಗೂ ಅದೇ ಸಮಸ್ಯೆ ಆಗಿರೋದು. ಎಷ್ಟು ಹಾಕಬೇಕು ಅಂತಲೇ ಗೊತ್ತಿಲ್ಲ. ಈಗ ನಮ್ಮ ನೈಸರ್ಗಿಕ ಕೃಷಿ ಟೊಮೊಟೊ ಆದರೆ ಹುಳಿ ಇರ್ತದೆ, ಜಾಸ್ತಿ ದಿವಸ ಇರ್ತದೆ. ಅದನ್ನು ಇವ್ರು 4 ಹಾಕೋದ್ರಕ್ಕೆ ಅಲ್ಲಿ ನಮಗೆ 1.5-2 ಹಾಕಿದ್ರೆ ಸಾಕು, ಅಷ್ಟು ಕ್ವಾಲಿಟಿ ನಾವು ಹಾಕ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಅಷ್ಟೇನೆ.
ಇಲ್ಲಿ ದಿಂಡು ಹಾಕಿರೋ ಅದ್ರಲ್ಲಿ ವಾಸನೆ ಬರಲ್ಲ, ರುಚಿ ಸಿಗಲ್ಲ. ನಮ್ದ್ರಲ್ಲಿ 2 ಕಡ್ಡಿ ಹಾಕಿರೋ ಸಾಕು, ರುಚಿ ವಾಸನೆ 2 ಕೊಟ್ಟಿರ್ತದೆ. ಅದೇ ನಾವೀಗ ಇಲ್ಲಿ ನಾವು ಹೆಂಗೆ ದಾರಿ ತಪ್ಪಿದ್ವೋ, ಈ ಗ್ರಾಹಕನ ತಿನ್ನೋನು ಹಂಗೆ ದಾರಿ ತಪ್ಪಿದ್ದಾನೆ, ಅವನಿಗೆ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮದು ತಗೊಂಡೋಗಿ ಅವ್ನು 4 ಹಾಕಿದ್ನಲ್ಲ, ಹಂಗೆ ನಮ್ಮದು ಟೊಮೊಟೊ ಹಾಕಿದ್ರೆ ಅವ್ನಿಗೆ ಅವತ್ತು ಸಾರು ಹುಳಿ ಆಗೋಗಿರ್ತದೆ, ಬಾಯಿ ಈ ಥರ. ಇಲ್ಲಿ ಅದೇ ಆದ್ರೂ ನಾನು ಹೇಳಿದೆ, ಆ ಎಜುಕೇಟೆಡ್ನ ಟ್ರೈನ್ ಮಾಡುವಂಥದ್ದು ಯಾವುದಾದ್ರೂ ಒಂದು ಉಟ್ಕೊಳ್ಬೇಕು. ಅಲ್ಲಿವರೆಗೂ ಈ ಸಮಸ್ಯೆ 2 ಕಡೆಗೂ ಲಾಸು ಇದೆ, 2 ಕಡೆಗೂ ಸಮಸ್ಯೆ ಇದೆ, ಹಂಗಾಗಿದೆ ಈಗ. ಓಕೆ, ಸೊ ಈಗ ರೈತರಿಗೆ ಏನು ಹೇಳಬಹುದು ಅಥವಾ ನಿಮ್ಮಂತೆಯೇ ಇರುವಂಥ ಇತರೆ ರೈತರಿಗೆ, ಅಥವಾ ನೀವು ಹೇಳಿದ್ರಿ ನೀವು PUC ಮಾಡಿದ್ರಿ, ಅಲ್ಲಿಂದ ನಿಮ್ಮ ದೊಡ್ಡಪ್ಪ ಅವರು ಕೂಡ ಎಜುಕೇಟೆಡ್ ಇದ್ದರು, ಸೊ ಅವರು ನಿಮ್ಮನ್ನು ಕರ್ಕೊಂಡು ಬಂದರು ಅಂತ ಸಾಕಷ್ಟು ಜನ ಇಂಥದ್ದು ನೋಡ್ತಾ ಇದ್ದೀವಿ. ಈ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರೇ, ನಮ್ಮೂರಲ್ಲಿ ಒಂದು ಸ್ವಲ್ಪ ಜಮೀನು ಇದೆಯಪ್ಪ, ನಾನಲ್ಲೂ ಈ ಕೆಲಸ ಬೇಡ ನನಗೆ, ತುಂಬ ಜನ ಬೆಂಗಳೂರನ್ನ ಬಿಟ್ಟು ಹಳ್ಳಿ ಕಡೆ ಸೇರಿಕೊಂಡ್ರು. ಆ ಸಂದರ್ಭದಲ್ಲಿ ತುಂಬ ಜನ ಮಾತನಾಡಿಸಿದಾಗ, ಇಲ್ಲ ಊರಿನಲ್ಲಿ ಒಂದಷ್ಟು ಜಮೀನಿದೆ, ಏನಾದರೂ ಮಾಡ್ತೀನಿ ಅಂತ. ಏನಾದರೂ ಮಾಡ್ತೀನಿ ಅನ್ನೋದು ಒಂದು ಸರಿ, ಏನು ಮಾಡ್ತೀನಿ ಅಂತ ನಿರ್ದಿಷ್ಟತೆ ಇರ್ತಾ ಇರಲಿಲ್ಲ. ಸೊ ಅಂಥವ್ರಿಗೆ ಜಮೀನಿದೆ, ಏನು ಮಾಡಬೇಕು ಅಂತ ಗೊತ್ತಿರೋಲ್ಲ. ನಿಮ್ಮಂಥ ಪ್ರಗತಿಪರ ರೈತರು ಅಥವಾ ಈ ರೀತಿಯಾದಂತಹ ಒಂದು ಹೊಸತನವನ್ನು ಅಳವಡಿಸ್ಕೊಂಡಿರುವಂಥ ರೈತರು ಏನು ಹೇಳ್ತೀರ ಅವರಿಗೆ? ಅದೇ ಈಗ ಕೃಷಿಗೆ ಬಂದರು ಅಂದರೆ ಇವತ್ತು ಏಕ ಬೆಳೆ ಪದ್ಧತಿ ಎಲ್ಲರೂ. ಓಕೆ, ಒಂದೇ ಬೆಳೆ ಬೆಳೆದು ಹೆಚ್ಚಿಗೆ ಈಡು ತೆಗಿಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಬರ್ತಾರೆ. ಮೊದಲು ನಾವು ಎಷ್ಟು ಬೆಳೆ ಸಾಧ್ಯತೆ ನಮ್ಮ ಜಮೀನಲ್ಲಿ ಹಾಕ್ಬೋದು, ಇವತ್ತಿಗೆ ಲಾಭ ಕೊಡೋ ಅಂಥವು ಯಾವು, ನಾಳೆ ನಮಗೆ ತಿಂಗಳಿಗೆ ಬರೋವಂಥದ್ದು ಯಾವುದು, ಈ ವರ್ಷ ಆದಮೇಲೆ ಬರೋದು, ಮತ್ತು ನಾವು ಮಕ್ಕಳಿಗೆ ಹೆಂಗೆ ಬ್ಯಾಂಕಲ್ಲಿ ನಾವು ಹಣ ಇಡ್ತೀವೋ ಆ ಥರ ವರ್ಷ ಆದಮೇಲೆ ಬರೋವಂಥವು, 50 ವರ್ಷ ಆದಮೇಲೆ ನಮಗೆ ಲಾಭ ತಂದು ಕೊಡುವಂಥವ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಹೋಗ್ತಾ ಇರಬೇಕು. ಆಮೇಲೆ ಅವತ್ತಿಗೆ ಕೊಂಡ್ಕೊಳ್ಳೋಂಥ ಗ್ರಾಹಕ, ನೈಸರ್ಗಿಕ ಕೃಷಿಗೆ ಬಂದರೆ ನಾವು ಅವತ್ತಿಗೆ ಕೊಂಡ್ಕೊಳ್ಳೋಂಥ ಗ್ರಾಹಕನ ಖಂಡಿತ ಹುಡುಕಬೇಕು. ಅವನಿಗೆ ಆ ರುಚಿ ಹತ್ತಿತು ಅಂದರೆ, ಹೇಳಿದ್ನಲ್ಲಿ 1.5 ಟೊಮೊಟೊ ಅರ್ಧ 2 ಟೊಮೊಟೊ ಅಂತ, ಆ ರುಚಿ ಗೊತ್ತಾಗ್ಬೇಕು ಗ್ರಾಹಕನಿಗೆ. ಅಲ್ಲಿವರೆಗೂ ಅಂಥ ಗ್ರಾಹಕನ ಹೊಂಚ್ಕೊಂಡು ಸಾಧ್ಯವಾದಷ್ಟು ಆ ಥರದ್ದೊಂದು ಟೀಮ್ ರೆಡಿ ಮಾಡ್ಕೊಂಡು ಇಳಿದ್ರೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ನೋಡಿದ್ರಿ, ನಿಮ್ಮ ಸುತ್ತಮುತ್ತ ನೋಡ್ತಾ ಇರ್ತೀರಿ, ನೀವು ತುಮಕೂರು ಹತ್ತಿರ ಇದೆ ದಾಬಸ್ಪೇಟೆಗೆ, ಆ ಕಡೆ ನೀವು ಬೆಂಗಳೂರಿಗೂ ನೆಲಮಂಗಲನೂ ಹೋಗಬೇಕಾಗುತ್ತೆ. ಸೊ ಎಲ್ಲಿ ಮಾರುಕಟ್ಟೆ ನಿಮ್ಗೆ ಯಾವುದು ಜಾಸ್ತಿ ಇದೆ ಅಂತ ಅನ್ಸುತ್ತೆ? ನೀವು ಆಲ್ಮೋಸ್ಟ್ ಬೆಂಗಳೂರಿಗೆ ಬಹುಶಃ ತರಕಾರಿ ಹಣ್ಣು ಎಲ್ಲ ಅವಲಂಬಿತರಾಗಿರೋದು ಬೆಂಗಳೂರಿಗೆ, ಬೆಂಗಳೂರು KR ಮಾರ್ಕೆಟ್ನೇ. ಸೊ ಏನು ಅನ್ಸುತ್ತೆ ಅಲ್ಲಿಗೋದ ಗ್ರಾಹಕರು ಯಾವುದನ್ನು ಇಷ್ಟಪಡ್ತಾರೆ ಅಂತ? ಅದೇ ನಾನೀಗ ಮಾರುಕಟ್ಟೆ ಸಮಸ್ಯೆಗೆ ಅದನ್ನೇ ಹೇಳಿದ್ದು. ನನಗೆ ನಾವು ಈಗ ಒಂದು 4-5 ವೆರೈಟಿ ಮಾತ್ರ ಬೆಳೀತಾ ಇದ್ದೀನಿ ನಾನು. ಓಕೆ, ಹೆಚ್ಚಿಗೆ ದಿವಸ ಇದ್ರೂ ಏನಾಗಲ್ಲ ಅನ್ನೋವಂಥ ವೆರೈಟಿಗಳನ್ನ ನಾವು ಈಗ ನಿಂಬೆ, ಬಾಳೆ ಇದನ್ನು ಒಂದೇ ಯಾವತ್ತು ಬೆಳಿಗ್ಗೆ ಪೂರೈಕೆ ಮಾಡಬೇಕು ಅಂತ ಇಲ್ಲ. ಈ ಸೊಪ್ಪು, ತರಕಾರಿ ಈ ಥರದ್ದು ಸ್ವಲ್ಪ ಆದರೆ, ಟೊಮೊಟೊ ಈ ಥರದ್ದು 2 ದಿನದೊಳಗಡೆ ನಾವು ಪೂರೈಕೆ ಮಾಡಿ ಅದನ್ನು ಇದು ಮಾಡಿಬಿಡ್ಬೇಕು. ಅದಕ್ಕೆ ನಮಗೆ ಸ್ವಲ್ಪ ಮೊದಲನೇ ಸ್ಟೆಪ್ಪಲ್ಲಿ ನಾನು ಆ ಥರದ್ದವು ಯೋಚನೆ ಮಾಡ್ತಾ ಹೋದೆ. ಈಗ ಹಾಗಲಕಾಯಿ ಹಾಕಿದ್ರು 4-5 ದಿನ ತಡಿಬೋದು, ಆ ಥರದ್ದವು ಬದನೆ ಇದನ್ನ ಅದನ್ನು 3-4 ದಿನ ಬಿಟ್ಟು ಕೀಳ್ಬೋದು. ಬೇಗ ನಾವು ಮಾರ್ಕೆಟನ್ನ ತಲುಪಿಸ್ದಲ್ಲೇ ಇರೋವಂಥ ವ್ಯವಸ್ಥೆಗೆ 2-3 ದಿವಸ ಆದರೂ ನಡೀತದೆ ಅನ್ನೋದನ್ನ ಮೊದಲನೇ ಸ್ಟೆಪ್ಪಲ್ಲಿ ಆಯ್ಕೆ ಮಾಡ್ಕೊಂಡು ಬೆಳೆದೆ. ನಮಗೆ ಶಿವಗಂಗಾ ಸಾವಯವ ಸಹಕಾರ ಸಂಘ ಅಂತ ನೆಲಮಂಗಲದಲ್ಲಿ ಒಂದಿದೆ, ಅವರಿಂದ ನಮಗೆ ಬಹು ಬೆಳೆ ಬೆಳೆಯೋಕ್ಕೂ ಪ್ರೇರಣೆ ಆಯಿತು. ಅವರು ಅರ್ಧ ಕೆಜಿ ತಗೊಂಡೋದ್ರು ತಗೊಳ್ಳೋರಲ್ಲಿ. ಆಗ ಈ ತರ ವ್ಯವಸ್ಥೆ ಬರ್ಬೇಕು ರೈತನಿಗೆ. ನಾವು ಟೆಂಪೋ ತುಂಬ್ಕೊಂಡು ಹೋದ್ರೆ ವ್ಯಾಪಾರ ಮಾಡಕ್ಕಾಗೋದು ಇವತ್ತು ಅನ್ನೋ ವ್ಯವಸ್ಥೆ. ರೈತರ ಮಿಸ್ಕನ್ಸೆಪ್ಷನ್ ಒಂದ್ ರೀತಿ ಅದೇ ಅಂತ ಅನ್ಸುತ್ತೆ, ತುಂಬಾ ತೆಗೆದುಕೊಂಡು ಹೋಗ್ಬೇಕು, ಒಳ್ಳೆ ಲಾಭ ಮಾಡ್ಕೊಂಡು ನಮ್ಗೆ ಅರ್ಧ ಕೆಜಿಯು 20 ಬೆಳೆ ಬರ್ಬೋದು ನಮ್ಮ ಜಮೀನಲ್ಲಿ. ಅಂಥವು ತಾಣಕ್ಕೆ ಇರಬೇಕು. ನಮಗೆ ಇವತ್ತು ಓಪನ್ ಮಾರ್ಕೆಟ್ ಅಲ್ಲಿ ಅರ್ಧ ಕೆಜಿ ತಗೊಂಡು ಹೋಗಕ್ಕೆ ನಾಚಿಕೆ ಆಗ್ತದೆ. ಇವನೇನು ಮನೆಗೆ ಸಾರ್ಗ ಹಾಕೋದನ್ನು ಒತ್ಕೊಂಡ್ಬಂದವನೇ ಅನ್ನೋ ಅಷ್ಟು ಮಟ್ಟಕ್ಕೆ ಯೋಚನೆ ಬರ್ತದೆ. ಇಲ್ಲಿ ಆ ಥರ ಸಮಸ್ಯೆ ಇರೋ ನಾವು ಒಂದು ಒಕ್ಕೂಟ ಮಾಡ್ಕೊಂಡ್ರೆ ಮೇಯ್ನ್ ಆ ಕೆಲಸ ಆಗಬೇಕು. ನಾವು ರೈತರು ಒಂದಾಗಿ ಒಂದು ಒಕ್ಕೂಟ ಮಾಡ್ಕೊಂಡು ಅದನ್ನ ತಿನ್ನುವಂಥವ್ರಿಗೆ ತಲುಪಿಸ್ತಾ ಹೋದ್ರೆ, ಈ ಮಧ್ಯವರ್ತಿ ದಳ್ಳಾಳಿಗಳನ್ನ ತಪ್ಪಿಸಿ ನೇರವಾಗಿ ಮಾರ್ತಾ ಹೋದ್ರೆ ನಮಗೆ ಲಾಭ ಖಂಡಿತ ಇರ್ತದೆ. ಓಕೆ, ನೀವು ದಲ್ಲಾಳಿ ಅನ್ನೋ ವಿಚಾರ ಹೇಳಿದ ಮಧ್ಯವರ್ತಿಗಳ ವಿಚಾರದ ಬಗ್ಗೆ ನಾನು ಮಾತಾಡಲೇಬೇಕಿತ್ತು. ಸೊ ಈ ಹಿಂದೆಯಿಂದನೂ ಕೂಡ ಅದೇ ಪದ್ಧತಿಯನ್ನು APMC ಎಲ್ಲೋ ಇನ್ನೆಲ್ಲೋ ಒಂದು ಕಡೆ ಅನುಸರಿಸ್ಕೊಂಡು ಬರ್ತಾ ಇದ್ವಿ. APMC ಕಾಯ್ದೆನೂ ಕೂಡ ತಂದರು. ಸೊ ಅದು ಬೇರೆ ವಿಚಾರ. ಆದರೆ ರೈತರಿಂದ ಗ್ರಾಹಕರಿಗೆ ನೇರವಾಗಿ ಅಂತ ಒಂದು ಕಲ್ಪನೆ ಇದೆ. ಗ್ರಾಹಕ ಎಲ್ಲಿ ತೆಗೆದುಕೊಳ್ಬೇಕು ಅಂದರೆ ರೈತರಿಂದ ನೇರವಾಗಿ ತೆಗೆದುಕೊಂಡ್ರೆ ಆತನಿಗೆ, ರೈತನಿಗೂ ಲಾಭ ಆಗುತ್ತೆ, ತೆಗೆದುಕೊಂಡಂಥ ಗ್ರಾಹಕನಿಗೂ ಕೂಡ ಲಾಭ ಆಗುತ್ತೆ, ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ಅಂತ. ಈ ಕಲ್ಪನೆ ಸಾಕಾರ ಆಗಿದೆಯಾ ಒಬ್ಬ ರೈತನಿಗೆ? ನಿಮ್ಮ ಪ್ರಕಾರ ಸಾಕಾರ ಆಗಿದೆಯಾ ಅಂತ? ಹೌದು, ಅದೇ ಅಂದರೆ ಎಲ್ಲಿ ಅಂದರೆ ಈಗ ನಾವು ನೇರವಾಗಿ ಗ್ರಾಹಕನಿಗೆ ಕೊಡಬೇಕು ಅಂದರೆ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಮಾತ್ರ ಕೊಡ್ಬೋದು ನೇರವಾಗಿ. ಅದಕ್ಕೂ ಹೆಚ್ಚಿಗೆ ಆದರೆ ಯಾರಾದರೂ ಒಬ್ಬ ಬೇಕು ಮಧ್ಯವರ್ತಿ,
ಅವನು ದಳ್ಳಾಳಿಯಾಗಿ ಕೆಲಸ ಮಾಡಬಾರ್ದು ಅಷ್ಟೇ. ಏನು ಅವನದು ಲಾಭ ಮಾತ್ರ ತಗೊಳ್ಬೇಕು. ನಿಜ ನಿಜ. ಈ ಸಂಸ್ಥೆ ನಾವು ರೈತಂದು ಮಾಡ್ಕೊಂಡ್ರೆ ಆ ಥರ ಕೆಲಸ ಮಾಡಲ್ಲ. ಅದಕ್ಕೆ ಸರ್ಕಾರಗಳಿದ್ದಾವೆ, ಅದಕ್ಕೋಸ್ಕರ ತಾಲೂಕು ವ್ಯವಸಾಯ ಉತ್ಪನ್ನ ಘಟಕಗಳಿದ್ದಾವೆ, ಕೃಷಿ ಇಲಾಖೆ ಇದೆ. ಅದೇ ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ತೊಂದರೆನೆ. ಅವ್ರದ್ದು ಮಾತಾಡೋ ಸಮಸ್ಯೆ ಆಗ್ತದೆ ಅನ್ನೋ ಗೊತ್ತಿಲ್ಲ. ನಮ್ಮದೇ ರೈತ 44 ರೂಪಾಯಿ ಹಾಕಿ ನಮ್ಮ ಸಂಘದಲ್ಲಿ ಹಾಲು ನಾಟಿ ಹಸು ಹಾಲಾದ್ರೆ 48 ರೂಪಾಯಿಗೆ 6 ರೂಪಾಯಿ ಲಾಭದಲ್ಲಿ ಗ್ರಾಹಕನಿಗೆ ಕೊಡ್ತಾನೆ. ಈ ಇವತ್ತಿನ ಸಂಸ್ಥೆ ಒಂದು 22 ರೂಪಾಯಿ 23 ರೂಪಾಯಿ ಲಾಭದಲ್ಲಿ ಗ್ರಾಹಕನಿಗೆ ಕೊಡ್ತಾ ಇದ್ದೆ. ಆ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರೆ ಖಾಸಗಿ ಸಂಸ್ಥೆಗಳು ಕೂಡ ಇದೆ. ಖಾಸಗಿ ಸಂಸ್ಥೆಗಳು ಅವರು ಎಲ್ಲ 16-20 ರೂಪಾಯಿ ಲಾಭ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲೇ ರೈತ ಈ ಥರದ ಸಂಸ್ಥೆಗಳಿಗೆ 5-6 ರೂಪಾಯಿಗೆ ಗ್ರಾಹಕನಿಗೆ ತಲುಪಿಸ್ತಾ ಹೋಗ್ತಾ ಇರ್ತಾನೆ. ಅದೇ ಹಿಂಗೆ ರೈತ ಒಕ್ಕೂಟ ಮಾಡ್ಕೊಂಡು ಹೋದ್ರೆ ಅಷ್ಟು ಲಾಭ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು, ನಾವು ನೋಡಿರೋಂಥದ್ದು. ಈ ಥರ ಲಾಭ ಸೃಷ್ಟಿ ಆಗ್ತಾ ಹೋಗ್ತಾ ಇರ್ತದೆ. ಓಕೆ. ಸೊ ಈಗ ನಾವು ಪ್ರಸ್ತುತ ಸನ್ನಿವೇಶ ನೋಡ್ತಾ ಇದ್ದೀವಿ. ಅಂದರೆ ನೀವು ಆಗಲೇ ಹೇಳ್ತೀರ ರಾಸಾಯನಿಕ ಮತ್ತು ಈ ಒಂದು ನೈಸರ್ಗಿಕ ಕೃಷಿ ಅಂತ. ಸೊ ಕಾಂಪಿಟೇಷನ್ ಕೂಡ ಹಾಗೇ ಇದೆ, ರೈತರಿಗೂ ಕೂಡ ಕಾಂಪಿಟೇಷನ್ಸ್ ಇದೆ. ನಾವು ರೈತರ ಏನಾಯಿತು ಅಂದರೆ ಸಾಲ ಮಾಡಿ ಸೋಲ ಮಾಡಿ ಬೆಳೆ ಬೆಳೀತಾರೆ, ಕೊನೆಗೆ ಅದರ ನೀವು ಹೇಳಿದ್ರಿ ಟೊಮೊಟೊ ವಿಚಾರ ಹೇಳ್ತಾ ಇದ್ದೀರಿ ಆಗಲೇ. ಎಷ್ಟೋ ಜನ ನಾವು ಲಾಕ್ಡೌನ್ ಸಂದರ್ಭದಲ್ಲಿ ಕಲ್ಲಂಗಡಿ ಬೆಳೆದಿದ್ರು, ಟೊಮೆಟೊ ಬೆಳೆದಿದ್ರು, ಸೊಪ್ಪು ಬೆಳೆದಿದ್ರು, ಯಾರೂ ತೆಗೆದುಕೊಳ್ಳೋಕ್ಕಾಗದೆ ಕೊನೆಗೆ ಬೀದಿಲಿ ಚೆಲ್ಲಿ ಪ್ರತಿಭಟನೆ ಮಾಡಿರುವಂತಹ ದೃಶ್ಯಗಳನ್ನು ನೋಡಿದ್ದೀವಿ. ಬಹುಶಃ ನೀವು ಆ ಥರದ್ದು ಮಾಡಿರಬಹುದು. ಸೊ ಹೀಗಿದ್ದಾಗ ನೆಲಮಂಗಲ ಭಾಗದಲ್ಲೂ ಅಷ್ಟೇ ಎಷ್ಟೋ ಜನ ಟೊಮೆಟೊನ ಮೇನ್ ರೋಡಿಗೆ ಸುರಿದು ಹೋಗಿದ್ರು. ಸೊ ಈ ಸಂಕಷ್ಟ ಯಾಕೆ ಬರುತ್ತೆ ಅಂತ ಅದೇ ನನಗೆ ಯೋಚನೆ ಮಾಡಿದ್ರೆ 2 ಸಮಸ್ಯೆ ಇದೆ. ಈಲ್ಡ್ ಹೆಚ್ಚಿಗೆ ಬೆಳಿಬೇಕು ಅನ್ನೋದು ರೈತನ ಉದ್ದೇಶ ಆಗಿದೆ, ಕ್ವಾಲಿಟಿ ಹೆಚ್ಚಿಗೆ ಮಾಡ್ಕೊಬೇಕು ಅನ್ನೋದು ಆಗ್ತಾ ಇಲ್ಲ. ಆಮೇಲೆ ಎಷ್ಟಿದೆ ಅನ್ನೋದು ಒಂದು ವ್ಯವಸ್ಥೆ ಇವತ್ತು ನಮಗೆ ಗೊತ್ತಾಗ್ತಾನೆ ಇಲ್ಲ. ವ್ಯವಸ್ಥೆ ಒಳಗಡೆ ಎಷ್ಟು ನಮಗೆ ಅವಶ್ಯಕತೆ ಇದೆ, ಎಷ್ಟು ಬೆಳಿಬೇಕು ಅಂತ ರೈತನಿಗೆ ಯಾವುದರಲ್ಲೂ ಮಾಹಿತಿ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಖಂಡಿತವಾಗೂ ರೈತನಿಗಿದೆ, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಎಷ್ಟು ಇವತ್ತು ಯಾವುದೇ ಬೆಳೆ ಆಗಲಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆ, ಇವತ್ತು ಎಷ್ಟು ಬಿತ್ತನೆ ಆಗಿದೆ ಅಂತ ಈ ಥರದ್ದಿಲ್ಲ. ಸೈಂಟಿಫಿಕ್ ಆಗಿ ಅದು ಜಾರಿ ಆಗ್ತಾ ಇಲ್ಲ. ಓಕೆ. ಅಂದರೆ ಇಲಾಖೆಗಳು ಅದಕ್ಕೆ ಸಂಬಂಧಪಟ್ಟಂಥವು ಯಾವುದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ರೈತನಿಗೆ ಏನು ಆಗಬೇಕು, ರೈತನಿಂದ ಏನು ಪಡ್ಕೊಳ್ಬೇಕು ಅನ್ನೋದು ಅವ್ರಿಗೂ ಕೂಡ ಜವಾಬ್ದಾರಿ ಇಲ್ಲ. ಓಕೆ. ಈಗ ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ನಿಮ್ಮ ಪ್ರಕಾರ? ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಪದಾರ್ಥಗಳನ್ನ ನಾವು ಯಾವುದನ್ನು ತಿನ್ನಬೇಕು ಅಂತ ಅನ್ನೋದೇ ಮುಖ್ಯ. ಓಕೆ. ನೈಸರ್ಗಿಕವಾಗಿ ಬೆಳೆದಿರೋ ಅಂಥದ್ದನ್ನ ತಿಳ್ಕೊಂಡ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ. ಅದು ಡಿಮ್ಯಾಂಡ್ ನೈಸರ್ಗಿಕ ಕೃಷಿ ಬೆಳೆದಿರೋದಕ್ಕಿದೆ. ಯಾರು ತಿಂತಾರೋ ಆ ಡಿಮ್ಯಾಂಡ್ ಇದೆಯೋ ಬಿಡಿಯೋ ಅದು ಎರಡನೇ ಪ್ರಶ್ನೆ. ಬೇಕಾಗಿರೋದು ನಮ್ಗೆ ಆಹಾರ ನೈಸರ್ಗಿಕವಾಗಿ ಇರೋವಂಥದ್ದು. ಇದನ್ನ ಸತಿ ಎಲ್ಲರೂ ಅದನ್ನ ಮಾಡಲೇಬೇಕು. ಅದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಹೋಗ್ಬೋದನ್ನ ಕೊಂಡಿಯಾಗಿ ಹೊಂಚ್ಕೊಳ್ತಾ ಹೋಗ್ತಾ ಇರಬೇಕು. ಅದು ಎರಡನೇ ಸ್ಥಾನದ ತಿಳುವಳಿಕೆ. ಈಗ ನಾವು ಲಾಭ ಇದೆ ಅಂತ ಬೆಳೆಯೋದಕ್ಕಿಂತ ನೋಡ್ಬೇಕಾಗುತ್ತೆ, ಬೆಳಿಲೇಬೇಕಾಗಿರೋದೇ ಹಾಗೆ ಅಂತ. ಓಕೆ ಓಕೆ ಓಕೆ. ಎಸ್. ಇನ್ನು ಸಮಸ್ಯೆಗಳು ಕೂಡ ಇದ್ದಾವೆ ಅಂತ ಅನ್ಸುತ್ತೆ ಬಹುತೇಕ. ಅಂದರೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತಂದ್ರೆ ರೈತನಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ರೈತನಿಗೆ ಸಮಸ್ಯೆ ಇಲ್ಲ, ಪದ್ಧತಿಗೂ ಸಮಸ್ಯೆ ಇಲ್ಲ. ಅದೇ ಅದನ್ನು ತಲುಪೋದ್ರೊಳಗೆ ಸಮಸ್ಯೆಗಳಾಗ್ತಾ ಇವೆ. ಆ ಸಮಸ್ಯೆಗಳ ಬಗ್ಗೆ ತಮ್ಮ ಜೊತೆ ಮಾತನಾಡ್ತೀನಿ. ವೀಕ್ಷಕರೇ, ಚಂದ್ರಶೇಖರ್ ಅವರು ಹೇಳಿದಾಗೆ, ಕೃಷಿಕರು ಹೇಳಿದಾಗೆ, ಸೊ ಸಾಕಷ್ಟು ಪದ್ಧತಿಗಳು ಇದ್ದಾವೆ. ಸೊ ಆ ಪದ್ಧತಿಗಳಲ್ಲಿ ನಾವು ನೈಸರ್ಗಿಕ ಪದ್ಧತಿಯ ಕೃಷಿಯನ್ನು ಯಾಕೆ ಅಳವಡಿಸ್ಕೊಳ್ತೀವಿ ಅಂತಂದರೆ ಅದು ಕ್ವಾಲಿಟಿ ಆಗಿರುತ್ತೆ ಅಂತ ಒಂದು, ಮತ್ತು ಜನ ತೀರ್ಮಾನ ಮಾಡಬೇಕು ಅದನ್ನು ನಮಗೆ ಯಾವುದು ಬೇಕು ಅನ್ನುವಂಥದ್ದು. ರೆಡಿ ಫುಡ್ ಬೇಕಾ ಅಥವಾ ನಿಧಾನವಾಗಿ ಮನೆಯಲ್ಲೇ ಮಾಡಿಕೊಂಡಂತಹ ಆರೋಗ್ಯಯುತವಾದಂತಹ ಸತ್ವಯುತವಾದಂತಹ ಆಹಾರ ಬೇಕಾ? ಸೊ ಇದೇ ವ್ಯತ್ಯಾಸ ಅಂತ ಹೇಳೋದು. ಅದ್ರ ಜೊತೆಗೆ ರೈತರಿಗೂ ಕೂಡ ಯಾವ ರೀತಿ ಸಮಸ್ಯೆಗಳು, ಅದು ಮಾರುಕಟ್ಟೆ ಆಗಿರಬಹುದು ಅಥವಾ ಕೊಂಡುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಮಧ್ಯವರ್ತಿಗಳ ಹಾವಳಿಯ ಸಮಸ್ಯೆ ಬಗ್ಗೆಯೂ ಕೂಡ ಮಾತನಾಡಿದ್ರು. ನಿಜ. ಸೊ ಇದೆಲ್ಲವನ್ನೂ ಕೂಡ ಕಡಿಮೆ ಮಾಡಿದ್ರೆ ಗ್ರಾಹಕ ಮತ್ತು ರೈತ ಬಹಳಷ್ಟು ಹತ್ತಿರ ಆಗ್ತಾರೆ. ಸೊ ಇನ್ನು ಸಮಸ್ಯೆಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆಯೂ ನಾವು ಮಾತನಾಡೋಣ. ನೈಸರ್ಗಿಕ ಕೃಷಿಯನ್ನು ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಸುತ್ತಮುತ್ತಲ ಅಂದರೆ ನಾವು ಒಂದು ಜಾಗದಲ್ಲಿದ್ದೀವಿ ಅಂತಂದರೆ ಸುತ್ತಮುತ್ತಲ ಜಾಗ ಕೂಡ ನಮಗೆ ಆ ವಾತಾವರಣ ನಮಗೆ ಪೂರಕವಾಗಿರಬೇಕು. ಹಾಗೆ ಈ ಕೃಷಿಗೆ, ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಪೂರಕವಾದಂಥ ವಾತಾವರಣ ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಚಂದ್ರಶೇಖರ್ ಅವರೇ, ಒಬ್ಬ ರೈತನಿಗೆ ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ ಪೂರಕ ವಾತಾವರಣ ಏನಿರಬೇಕು, ಹೇಗಿರಬೇಕು? ಅದೇ ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ ಒಂದು ನಾಟಿ ಹಸು ಖಂಡಿತವಾಗ್ಲೂ ಇರಲೇಬೇಕು. ಓಕೆ. ನಾಟಿ ಹಸುವಿನಿಂದ ಜೀವಾಮೃತ ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ಗೆ ಜೀವಾಮೃತ ಮಾಡ್ಕೊಳ್ಬೇಕು. ಜೀವಾಮೃತ ಯಾಕೆ ಅಂದರೆ ಯಾವಾಗಲೇ 108 ಜೀವಾಮೃತ ಅಂದರೆ ಏನು? ಜೀವಾಮೃತ ಅಂದರೆ ಒಂದು ಚಿಕ್ಕ ಪದಕ್ಕೆ ಅರ್ಥ ಏನು ಅಂತ? ಜೀವಾಣುಗಳ ಸಮುಚ್ಚಯ ಅಂತ. ಈ ನಮ್ಮ ಒಂದು ಗಿಡ ಬೆಳಿಬೇಕು ಅಂದರೆ 108 ಜೀವಸತ್ವ ಬೇಕು. ಆ ಜೀವಸತ್ವನ ಉತ್ಪಾದನೆ ಮಾಡೋವಂಥ ಸೂಕ್ಷ್ಮಾಣು ಜೀವಿಗಳು
ನಾಟಿ ಹಸುವಿನ ಕರುಳಿನಲ್ಲಿದ್ದಾವೆ. ಆ ಜೀವನ ಈ ಗಿಡಕ್ಕೆ ಆಹಾರ ಬೇಕಲ್ಲ, ಅದನ್ನು ತಯಾರು ಮಾಡಿಕೊಡೋ ಅಂಥವು ಆ ನಾಟಿ ಹಸುವಿನ ಕರುಳಿಂದ ಇವು ಅಡುಗೆ ಭಟ್ರ ಥರ ಅದನ್ನ ಭೂಮಿ ಒಳಗಿರೋದ್ರನ್ನೇ ಬಡಿಸ್ತವೆ, ಅಡುಗೆ ಮಾಡಿ ಬಡಿಸೋವಂಥ ಕೆಲಸ ಮಾಡೋದು ಸೂಕ್ಷ್ಮಾಣು ಜೀವಿಗಳು. ಆ ಜೀವಾಮೃತ ಮಾಡೋದನ್ನ ಅಡುಗೆ ಭಟ್ರನ್ನ ಹೆಚ್ಚಿಗೆ ಮಾಡ್ಕೊಳೋವಂಥ ಕೆಲಸ ಮಾಡಬೇಕು. ಓಕೆ, ಅಂದರೆ ಭೂಮಿ ಅನ್ನಪೂರ್ಣೆ ಆಗಿದೆ, ಭೂಮಿನಲ್ಲಿ ಎಲ್ಲಾನು ಇದೆ ಅಂತ. ಇಲ್ಲಿ ನಾವು ಒಂದು ರಾಸಾಯನಿಕ ಕೃಷಿಯಿಂದ ಆ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸ್ತಿರ್ತೀವಿ, ಅಂದರೆ ಅಡುಗೆ ಭಟ್ರನ್ನ. ಆ ಅಡುಗೆ ಭಟ್ರನ್ನ ನಾವೀಗ ಹೊರಗಡೆಯಿಂದ ತಂದು ಬಿಡಬೇಕು. ಆ ಕೆಲಸ ಜೀವಾಮೃತ ಮಾಡ್ತದೆ. ಓಕೆ, ಆ 108 ಜೀವಸತ್ವಗಳು ನೋಡಿ, ಅದರಲ್ಲಿ ನಮಗೆ ನಾವು ಕೃಷಿಗೆ ಬಂದಾಗೂ ಫಸ್ಟ್ ಅದರನ್ನೇ ಹೇಳಿದ್ರು, ಹೊರಗಡೆಯಿಂದ 198% ವಾತಾವರಣದಿಂದ ಬರ್ತದೆ, ಭೂಮಿಯಿಂದ ಬರೋದು ಕೇವಲ 1.5 kg ಅಂತ. ನಮ್ಗೆ ಹೌದು ಇದು ಇಷ್ಟೇ ಅನ್ನಿಸ್ತಾ ಹೋಯ್ತು ಫಸ್ಟಿಗೆ. 1.5 kgಗೆ ನಾವು ಇಷ್ಟೊಂದು ಹೊಡೆದಾಡ್ತಾ ಇದ್ದೀವಿ ರಾಸಾಯನಿಕ ಕೃಷಿ ಅದು ಇದು ಅಂತ. ಆ 1.5 kg ಐತಲ್ಲ, ಆ 1.5 kgಗೆ ನಮಗೆ 96 ಬೇಕು ಭೂಮಿಯಿಂದನೇ. 96 ವೆರೈಟಿ ಜೀವರಾಶಿಗಳು ಭೂಮಿಯಿಂದ ಬೇಕು, ವಾತಾವರಣದಿಂದ 3 ಅವು 98 kg. ಆದರೆ ಇಲ್ಲಿ ಭೂಮಿಯಿಂದ 1.5 kg, ಅದಕ್ಕೆ 95-96 ಕೆಲಸ ಮಾಡಬೇಕು. ಅಷ್ಟು ವೆರೈಟಿ ಭೂಮಿ ಬದುಕಿಸ್ಕೊಬೇಕು. ಇಲ್ಲಿ ಅದ್ಭುತವಾಗಿ ನೋಡಿ ಅದೇ ಕಾಣೋದು. ಈಗ ನಮಗೆ ಫಸ್ಟ್ ನಮಗೆ ಕೇಳಿದಾಗ 1.5 kg ಇಷ್ಟೇ ಅನ್ನಿಸ್ತದೆ, ಆ 96 ವೆರೈಟಿ ಕೆಲಸ ಮಾಡಬೇಕಲ್ಲ ಅದರೊಳಗೆ, ಅದು ಅದ್ಭುತವಾದ ಕೆಲಸ. ಆ 1.5 kg ನಾವು ಹೊರಗಡೆಯಿಂದ ತಂದು ಹಾಕಂಗಿಲ್ಲ ಅನ್ನೋದು ಸತ್ಯ. ಈ 96 ಉಳಿಸ್ಬೇಕು ಅನ್ನೋದು ಅಷ್ಟೇ ಕಷ್ಟವಾದ ಕೆಲಸ. ನಾವು ರಾಸಾಯನಿಕ ಕೃಷಿ ಮಾಡಿದ್ರೆ ಈ 96 ಖಂಡಿತ ಉಳ್ಕೊಳ್ಳಲ್ಲ. ಬೇಕಾಗಿರೋದು 1.5 kg ಅಷ್ಟು, 96 ವೆರೈಟಿ ಬೇಕು. ಅಷ್ಟು ಈ ಭೂಮಿನಲ್ಲಿ ಉಳಿಸ್ಬೇಕು ಅಂದರೆ ನಾವು ನೈಸರ್ಗಿಕ ಕೃಷಿಗೆ ಬರಬೇಕು. ಅದು ಕೇಳುತ್ತೆ, ಈಗ ನನಗೆ ಕಬ್ಬಣ ಬೇಕು ಅಂತ ಎಲೆ ಆಹಾರ ತಯಾರು ಮಾಡಬೇಕಾದ್ರೆ, ನನಗೆ ತಾಮ್ರ ಬೇಕು, ಜಿಂಕ್ ಬೇಕು ಅಂತ. ಆವಾಗ ಅದು ಬೇರಿಗೆ ಒಂದು ಸಂದೇಶ ರವಾನಿಸುತ್ತೆ. ನಮ್ಗೆ ಎಷ್ಟು ಆಸಕ್ತಿದಾಯಕವಾಗಿದೆ ಪಾಳೆಕರ್ ಹೇಳ್ತಾ ಹೋಗ್ತಾವ್ರೆ, ನಾವು ಯಾಕೆ ಮಾಡಬೇಕು ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳ್ತೀನಿ. ಆವಾಗ ಅದು ಜಿಂಕನ್ನೇ ಉತ್ಪಾದನೆ ಮಾಡುವಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆ ಬೇರು ಒಂದು ವಾಸನೆ ಬಿಡುಗಡೆ ಮಾಡ್ತದೆ ಅಂತ. ಆವಾಗ ಆ ಜಿಂಕು ತಯಾರಿಸೋ ಸೂಕ್ಷ್ಮಾಣು ಜೀವಿಗಳು ಬೇರೆ ಹತ್ರ ಬರ್ತವೆ, ಅದು ಕಚ್ಚಾ ಸಕ್ಕರೆ ಕೊಡ್ತದೆ ಅವಕ್ಕೆ, ಆ ಬೇರು ಆ ಸೂಕ್ಷ್ಮಾಣು ಜೀವಿಗೆ. ಆವಾಗ ಆ ಆಸೆಗೋಸ್ಕರ ಅವು ಬಂದು ಜಿಂಕ್ನ ತಯಾರು ಮಾಡಿಬಿಡ್ತವೆ ಅಲ್ಲಿ. ಅದು ನೇರವಾಗಿ ಅವತ್ತೇ ಎಲ್ಲಿಗೆ ಹೋಗ್ತದೆ, ಅದು ಆರೋಗ್ಯವಾಗಿ ಬೆಳೀತದೆ ಗಿಡ ಅಂತ. ಅದೇ ನಮ್ಮ ರಾಸಾಯನಿಕ ಕೃಷಿ ಒಳಗಾದರೆ ಜಿಂಕ್ ನಾವು ಎಲೆ ನೋಡಬೇಕು, ಅದು ಹಳದಿ ಆಗಿರ್ತದೆ, ಎಲೆ ಸುತ್ತ ಕಪ್ಪಾಗಿರ್ತದೆ ಅಂತ ನಮಗೆ ಗೊತ್ತಿಲ್ಲ ಏನು ಕಾತದೆ ಅಂತನೇ. ನಾವು ಅವಾಗ ಅವನ ಗೊಬ್ಬರದ ಅಂಗಡಿ ವಿಜ್ಞಾನಿ ಇಲ್ಲಿ, ಅವನ ಹತ್ರ ಹೋಗಿ ಕೇಳ್ತೀವಿ ಹಿಂಗಾಗೋಯ್ತೆ ಎಲೆ ಸುತ್ತ ಅಂತ. ಅವನು ಅದಕ್ಕೆ ಜಿಂಕು ಬೇಕು ಅಂತನೋ ಯಾವುದೋ ಒಂದು ಬೇಕು ಅಂತ ಕೊಡ್ತಾನೆ, ಅದನ್ನು ನಾವು ಮೇಗಡೆಯಿಂದ ಕೊಡಬೇಕು. ಆವಾಗ ಅದಿಲ್ಲಿ ಕೆಲಸ ಆಗಬೇಕು. ಆದರೆ ಇಲ್ಲಿ ನಮ್ಮ ನೈಸರ್ಗಿಕ ಕೃಷಿ ಎಲ್ಲ ಇಲ್ಲೇ ಇದೆ, ಬೇಕು ಅಂದಾಗೆ ಬೇರಿನಿಂದ ಕೆಲಸ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ. ಇನ್ನು ಇದರಲ್ಲಿ ಸಮಸ್ಯೆ ಇದೆ. ಈಗ ನಮಗೆ ಎಲ್ಲ ಥರದ ಗೊಬ್ಬರ ಪೂರೈಸೋದು ಜೀವಾಮೃತ. ಹೆಂಗೆ ಪೂರೈಸ್ತದೆ ಅಂದರೆ ಅದು ಸೂಕ್ಷ್ಮಾಣು ಜೀವಿಗಳನ್ನ ಅಡುಗೆ ಭಟ್ರ ಕೆಲಸ ಮಾಡಿ ಪೂರೈಸ್ತದೆ. ನಮ್ಗೆ ನೇರವಾಗಿ ಯಾವುದು ಕೊಡಲ್ಲ. ಈಗ ಇಲ್ಲಿ ನಮಗೆ ಸಾರಜನಕ ಬೇಕು, ರಂಜಕ ಬೇಕು, ಪೊಟ್ಯಾಶ್ ಬೇಕು ಅಂದರೆ ಈ ಸಗಣಿ ಗೊಬ್ಬರದಿಂದ ಸಿಗೋದಿರಲ್ಲ. ಅದನ್ನು ಉತ್ಪಾದನೆ ಮಾಡೋ ಸೂಕ್ಷ್ಮಾಣು ಜೀವಿಗಳನ್ನ ಉತ್ಪಾದನೆ ಮಾಡೋದು ಜೀವಾಮೃತ. ಅಂದರೆ ನಮ್ಗೆ ಅಷ್ಟು ಗ್ಯಾಪಿಗೆ ರೈತನಿಗೆ ತಾಳ್ಮೆ ಬೇಕು ಅಂತ ನಾನು ಹೇಳ್ತಾ ಇರೋದು ಇಷ್ಟಕ್ಕೀಗ. ನನಗೆ ಕೆಲವೊಂದು ಯಾಕೆ ಅಂದರೆ ಈಗ ಹೇಳ್ಬಿಡುವುದು ಇದನ್ನ ಗೊಬ್ಬರ ಆಗಿ ಜೀವಾಮೃತ ಉಪಯೋಗಿಸಿದ್ರೆ ಆಗೋಗ್ತದೆ ಅಂತ. ನಾನು ಆ ಕಷ್ಟಪಟ್ಟಿದ್ದೀನಿ. ಇಷ್ಟು ಬಿಟ್ಬಿಟ್ರೆ ಅಂದರೆ 5-6 ವರ್ಷದವರೆಗೂ ಎಲ್ಲಿ ಆಗೋದೇ ಇಲ್ವಲ್ಲ. ಇವತ್ತು ಕೆಮಿಕಲ್ ಹಾಕಿದ್ರೆ ಬೆಳಿಗ್ಗೆ ಹಸಿರು ಆಗೋಗ್ತದೆ, ನಮ್ದು ಆಗೋದಿಲ್ಲ. ಯಾಕಾಗಲ್ಲ ಅಂತಂದರೆ ನಾವು ಅಷ್ಟು ತಾಳ್ಮೆಯಾಗಿ ವಹಿಸ್ಕೊಂಡು ಅದಕ್ಕೆ ಬೇಕಾಗಿರೋದನ್ನ ಕೊಡುವಷ್ಟು ವ್ಯವಸ್ಥೆಗೆ ಬೇಕು ರೈತನಿಗೆ. ಅಲ್ಲಿವರೆಗೂ ತಾಳ್ಮೆ. ಮನುಷ್ಯನಿಗೆ ಶಾಂಪು ಹಾಕದವನ್ ತಲೆ ಹೇಗಿರುತ್ತೆ, ಹರಳೆಣ್ಣೆ ಹಾಕದವನ್ ತಲೆ ಹೇಗಿರುತ್ತೆ, ಆ ರೀತಿಯಾಗಿ ಗೊತ್ತಾಗುತ್ತೆ ನಮ್ಗೆ ವ್ಯತ್ಯಾಸ. ಹಾಗೆ ಅದೇ ಆ ಪ್ರೊಸೀಜರ್ವರೆಗೂ ತಾಳ್ಮೆ ಇರಬೇಕು. ಬೆಳಿಗ್ಗೆಗೆ ನಮ್ಗೆ ಅದು ಆಗೋದಿಲ್ಲ. ಎಲ್ಲಿವರೆಗೂ ಅಂದರೆ 1 ವರ್ಷ 2 ವರ್ಷದವರೆಗೂ. ಆಮೇಲೆ ನಮಗೆ ಏನು ಗಿಡ ಆತಾಯ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಹಾಕೋದಷ್ಟೇ ಕೆಲಸ ಬರ್ತಾ ಇರ್ತದೆ. ಅದು ಮೊದಲನೇ ಸ್ಟೆಪ್ಪಲ್ಲಿ ಖಂಡಿತ ಕಷ್ಟ ಇದೆ, ಅವನಿಗೆ ಗೊತ್ತಾಗಲ್ಲ ರೈತನಿಗೆ. ಈ ಏನೋ ಜೀವಾಮೃತ ಮಾಡಿಬಿಟ್ಟಿದ್ದೀನಿ, ಏನು ಕಾಣ್ತಾನೆ ಇಲ್ಲ ತೋಟದೊಳಗೆಲ್ಲ, ಹಂಗೆ ಐತೆ ಅನ್ನಲ್ಲ. ನಾವು ಆ ಭೂಮಿನ ಆ ಮಟ್ಟಕ್ಕೆ ತಗೊಂಡೋಗ್ಬಿಟ್ಮೇಲೆ ಇವನೇನು ಅವಾಗ ಕೊಡಬೇಕಾಗಿಲ್ಲ, ಹಾಕೋದಷ್ಟೇ. ಅದು ಗಿಡ ಯಾವತ್ತೂ ಕೆಟ್ಟೇ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದಕ್ಕೆ ಬೇಕಾಗಿರೋದೆಲ್ಲ ಭೂಮಿಗೆ ಇರ್ತದೆ, ಬರ್ತಾ ಇರ್ತದೆ. ಓಕೆ. ಇನ್ನು ನಾವು ಅದನ್ನು
ಜೀವಾಮೃತ ಆಯಿತು. ಬೀಜಾಮೃತ ಆಯಿತು. ಬೀಜಾಮೃತ ಅಂದರೆ ಬೀಜಗಳನ್ನು ಸ್ವಂತವಾಗಿ ತಯಾರು ಮಾಡ್ಕೊಳ್ಳೋದು ಹೇಗೆ? ಈಗ ಆ ಬೀಜಾಮೃತನ ಯಾಕೆ ಮಾಡಬೇಕು ಅಂದರೆ, ಒಂದೇ ಬೀಜದೊಳಗಡೆ ಒಂದು ಕೆಟ್ಟದ್ದು ಇರ್ತದೆ, ಒಳ್ಳೇದು ಇರ್ತದೆ ಅಂತ. ಓಕೆ. ಇವತ್ತು ರಾಸಾಯನಿಕ ಕೃಷಿ ಒಳಗೆ ಆ ಬೀಜಾಮೃತನೇ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಅದ್ರೊಳಗೆ ಮುಳುಗಿಸಿದ್ರೆ ಎರಡು ಸತ್ತೋಗ್ತದೆ, ನಮಗೆ ಬೇಕಾಗಿರೋಂಥದ್ದನ್ನು ಬೇಡವಾದ್ದನ್ನು. ಅದನ್ನು ಪಾಳೆಕರು ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟು ಹೇಳ್ತಾರೆ ಅಂದರೆ, ರಾವಣ ಮತ್ತು ವಿಭೀಷಣ ಅಂತ ಎರಡು ಇರ್ತವೆ ಅದ್ರೊಳಗೆ ಸೂಕ್ಷ್ಮಾಣು ಜೀವಿಗಳು. ನಮಗೆ ರಾವಣ ಮಾತ್ರ ಸಾಯ್ಬೇಕು, ವಿಭೀಷಣ ಉಳ್ಕೊಬೇಕು. ನಾವು ರಾವಣನ್ನು ಸಾಯಿಸ್ತೀವಿ, ವಿಭೀಷಣನ್ನು ಸಾಯಿಸ್ತೀವಿ. ಇಲ್ಲಿ ಬೇರಿಗೆ ಪೂರಕವಾಗಿ ಕೆಲಸ ಮಾಡೋಂಥ ಸೂಕ್ಷ್ಮಾಣು ಜೀವಿನೂ ಸಾಯಿಸ್ಬಿಟ್ಟಿರ್ತೀವಿ ನಾವು ಕೆಮಿಕಲ್ಲಿಂದ. ಆದ್ರೆ ಜೀವಾಮೃತ ಬೀಜಾಮೃತ ಆ ಕೆಲಸ ಮಾಡಲ್ಲ. ರಾವಣನ್ ಮಾತ್ರ ಸಾಯಿಸಿ ವಿಭೀಷಣನ ಹಾಗೆ ಸಾಯಿಸುತ್ತೆ, ಒಳ್ಳೇದನ್ನು ಉಳಿಸಿರುತ್ತೆ. ಅವಾಗ ಅದು ನಾವು ಬೀಜ ಹಾಕಿದಾಗ ಅದು ಪೂರಕವಾಗಿ ವಾತಾವರಣ ಸಿಕ್ಕಿ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಅದಕ್ಕೆ ಬೀಜಾಮೃತ ಮಾಡಬೇಕು. ಇನ್ನು ಜೀವಾಮೃತ ಆಯಿತು. ಇನ್ನು ನಾವು ಮಲ್ಚಿಂಗ್ ಮಾಡಲೇಬೇಕು. ನೈಸರ್ಗಿಕ ಕೃಷಿನಲ್ಲಿ ಮೇಯ್ನ್ ನಮಗೆ ರೈತ ತಪ್ಪು ಮಾಹಿತಿಯಾಗಿ ತಿಳ್ಕೊತಾ ಇರೋದನ್ನು ಮತ್ತು ನಾವು ಬಿಡ್ತಾ ಇರೋದು ಅದೇನೆ, ಮಲ್ಚಿಂಗ್ನ ಹೊದಿಕೆನ ಮಾಡೋದೇ ಇಲ್ಲ. ಜೀವಾಮೃತ ಬಿಡ್ತಾನೆ, ಬೀಜಾಮೃತ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಹೊದಿಕೆ ಕೊಡಲ್ಲ. ಆ ಹೊದಿಕೆ ಕೊಡಲಿಲ್ಲ ಅಂದರೆ 100ಕ್ಕೆ 10 ಭಾಗನೂ ಕೆಲಸ ಆಗಿರೋದೇ ಇಲ್ಲ. ಮೇನ್ ಬೇಕಾಗಿರೋದ್ರಲ್ಲಿ ಕಳೆ ನಿಯಂತ್ರಣ ಮಾಡುವಂಥದ್ದು ಮಾಡ್ಕೋಬೇಕು. ಅದೆಲ್ಲ ನಮಗೆ ಸೂಕ್ಷ್ಮಾಣು ಜೀವಿ ಹೆಚ್ಚಿಗೆ ಆಗಬೇಕು ಅಂದರೆ ಹೊದಿಕೆ ಬೇಕು ಅಂತ. ಅದು ಬೆಳವಣಿಗೆ ಆಗಿ ಕತ್ಲಬೇಕು ನೋಡಿ. ನಮ್ಗೆ ಆ ಕಾನ್ಸೆಪ್ಟೇ ಗೊತ್ತಿರೋದೇ ಇಲ್ಲ. ಅದು ಆ ಹೊದಿಕೆ ಕತ್ಲಿದ್ರೆ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡೋದು. ಆ ಹೊದಿಕೆನೇ ಇಲ್ಲ ಅಂದರೆ ನಮಗೆ ಏನು ಜೀವಾಮೃತ ಬಿಟ್ಟು ಅದ್ರ ಪ್ರಯೋಜನನೇ ಸಿಕ್ಕಿರಲ್ಲ. ಇದ್ರ ಜೊತೆಗೆ ನಮಗೆ ಎರೆಹುಳ ಕೆಲಸ ಮಾಡೋದು, ಎಲ್ಲ ಜೀವಿಗಳು ಕೆಲಸ ಮಾಡೋದು ಕತ್ಲೆ ಒಳಗಡೆ ಆ ಮಣ್ಣು ಜೀವಿಗಳು. ಅದಕ್ಕೆ ಹೊದಿಕೆ ಬೇಕು. ಹೊದಿಕೆ ಇದ್ರೆ ನೀನು ಜೀವಾಮೃತ ಹಾಕಲಿಲ್ಲ ಅಂದ್ರೂ ಹೊದಿಕೆ ಇದ್ರೆ 80 ಭಾಗ ಕೆಲಸ ಆಗಿರ್ತದೆ. ಜೀವಾಮೃತ ಹಾಕಿ ನೀನು ಹೊದಿಕೆ ಮಾಡಲಿಲ್ಲ ಅಂದರೆ 10 ಭಾಗನೂ ಕೆಲಸ ಆಗಿರೋದಿಲ್ಲ. ಅದಕ್ಕೆ ಹೊದಿಕೆ ಬೇಕೇ ಬೇಕು. ಇನ್ನು ನಾವು ಮೇಗಡಿಯಿಂದ ಕೀಟಗಳು ಮೇನ್ ಸಮಸ್ಯೆ ಈಗ ರೈತನಿಗೆ ಕೊಡ್ತಾ ಇರ್ತವೆ. ಈ ಕೀಟದ ಸಮಸ್ಯೆ ಏನು ಅಂದರೆ, ನಾವು ಎರಡರ ವ್ಯತ್ಯಾಸನೂ ಹೇಳ್ತೀನಿ. ನನಗೆ ಕೆಮಿಕಲ್ಗೂ ಇದಕ್ಕೂ ಏನಕ್ಕೆ ಮಾಡಬೇಕು ಅಂತ. ನಾವು ನೈಸರ್ಗಿಕ ಕೃಷಿನಲ್ಲಿ ನಮ್ಮದೇ ಕೀಟನಾಶಕ ಮಾಡ್ಕೊಳ್ತೀವಿ. ಆದರೂ ನಾವು ಹೊಡಿತಾ ಇದ್ರೆ ಈಗ ಒಂದು ಜೀವಿಗೆ ತಿಂದು ಇನ್ನೊಂದು ಜೀವಿ ಬದುಕ್ತದೆ ಅನ್ನೋದು ಪ್ರಕೃತಿ ನಿಯಮ ಆಗಿರ್ತದೆ. ನಮಗೆ ಈ ಎಲೆ ತಿನ್ನೋ ಹುಳನ ತಿಂದು ಇನ್ನೊಂದು ಯಾವುದೋ ಬದುಕ್ತಾ ಇರ್ತದೆ. ನಾವು ಒಂದ್ಸಲಿ ಕೀಟನಾಶಕ ಹೊಡೆದ್ರೆ ಅದು ಎರಡು ಸತ್ತೋಗುತ್ತೆ ಅಂತ. ಈ ಎಲೆ ತಿಂದು ಜೀವಿನೂ ಸಾಯ್ತದೆ, ಆ ಎಲೆ ತಿನ್ನೋ ಜೀವಿನ ತಿಂದು ಬದುಕ್ತಿತ್ತಲ್ಲ ಅದು ಸಾಯ್ತದೆ. ಜೇಡ ಮಿಡತೆ ಆ ಥರದ್ದು ಆಗ ವರ್ಗಕ್ಕೆ ಬರ್ತಾವೆ. ಅವು ಜೀವನ ಚಕ್ರ ಒಂದ್ಸಲಿ ಹುಟ್ಟಿ ಸಾಯ್ಬೇಕು ಅಂದ್ರೆ 3 ತಿಂಗಳು 6 ತಿಂಗಳು ಇರ್ತದೆ ಅದ್ರದ್ದು. ಅದನ್ನ ಉಳಿಸ್ಕೊಳ್ಬೇಕು. ಈ ಎಲೆ ತಿನ್ನೋ ಹುಳಿಂದು 15 ದಿವಸದ ಜೀವನ ಚಕ್ರ. ನಾವು ಒಂದು ಕೆಮಿಕಲ್ ಸ್ಪ್ರೇ ಕೊಟ್ರೆ ಅದು 6 ತಿಂಗಳು ಜೀವನ ಸಾಯ್ತು, ಈ 15 ದಿವಸದ್ದು ಸಾಯ್ತು. ನಮ್ಗೆ ಈಗ ನೆಕ್ಸ್ಟ್ 15 ದಿವಸಕ್ಕೆ ಇದಾಗಲೇ ರೆಡಿ ಇರ್ತದೆ. ನಮ್ಗೆ ಆ ಜೀವಿ ಬರಬೇಕು ಅಂದರೆ 6 ತಿಂಗಳು ಬೇಕು. ನಾವಿಲ್ಲಿ ನಮ್ಮದೇ ಕೀಟನಾಶಕನ ತಯಾರಿಸ್ಕೊಂಡು ಹೊಡಿತಾ ಹೋದ್ರೆ ಈ ಎಲೆ ತಿನ್ನೋದು ಸಾಯಲ್ಲ, ಅದು ಸಾಯಲ್ಲ ನಮ್ಮದ್ರಲ್ಲಿ. ಈ ಎಲೆ ತಿನ್ನಕ್ಕೆ ಇದನ್ನ ತಿನ್ನದಂಗೆ ಮಾಡ್ತದೆ ನಮಗೆ. ಬಾಯಿ ಕಟ್ಟಾಕ್ಬಿಡ್ತದೆ. ಅದಕ್ಕೆ ವಾಸನೆ ಆಗೋ, ಅಲರ್ಜಿ ಆಗೋ ಏನೋ ಆಗಿ ಆ ಎಲೆ ತಿನ್ನೋ ಜೀವಿ ಅದನ್ನ ತಿನ್ನಲ್ಲ, ಸಸ್ಯ ಮುಟ್ಟಲ್ಲ. ಅವಾಗ ಅದಕ್ಕೆ ಉಪವಾಸ ಆಗ್ತದೆ. ಅದೆಲ್ಲಂದ್ರೆ ಅಲ್ಲೇ ಬೀಳ್ತಾ ಇರ್ತದೆ. ಅವಾಗ ಅದಕ್ಕೆ ಅಡಿಕೆನಕ್ಕೆ ಶಕ್ತಿ ಇರಲ್ಲ, ಊದ್ಕೊಳ್ಬೇಕಲ್ಲ, ನಿಶಕ್ತಿ ಆಗಿರ್ತದೆ. ಅವಾಗ ಅದು ಅದ್ರನ್ನ ತಿಂದು ಬದುಕೋ ಜೀವಿಗೆ ನೇರವಾಗಿ ಆಹಾರ ಆಗುತ್ತಾ ಹೋಗ್ತಾ ಇರ್ತದೆ. ಅವಾಗ ಈ ತಿಂದು ಬದುಕೋ ಜೀವಿ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಇದಕ್ಕೆ ಆಮೇಲೆ ನಮಗೆ ನಾಳೆ ದಿವಸ ಅದು ಆಗ್ತಿದ್ದಂಗೆ ಅದೇ ಹುಡುಕಿಯನ್ನು ತಿಂತದೆ ಆ ವಿರುದ್ಧ ಜೀವಿನೇ. ನಮಗೆ ಕೆಮಿಕಲ್ ಸ್ಪ್ರೇ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಇದು ಬೆಳೆಗಾಗಲ್ಲ ಕೆಲಸ ಒಟ್ಟಿನಲ್ಲಿ. ಇದು ಒಂದು 2-3 ವರ್ಷ 3-4 ವರ್ಷ ಮಾಡ್ತಾ ಹೋಗ್ತಾ ಇದ್ದಾಗ ಆ ರಿಸಲ್ಟ್ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರ್ತದೆ. ಅಷ್ಟೆಲ್ಲ ಇದ್ರೂ ನಮಗೂ ಒಂದೊಂದ್ಸಲಿ ಪ್ರಕೃತಿ ಆದಾಗ 2 ದಿನಕ್ಕೆ ಪೂರ್ತಿ ತೋಟ ಎಲ್ಲ ಹುಳ ಆಗೋಂಥ ಕಾಲಗಳು ಕೆಲವು ಟೈಮಲ್ಲಿ ಬರ್ತವೆ. ಅಂಥದ್ರಾಗೆಲ್ಲ ನಾವು ದಶರ್ಪಣಿ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಈ ಥರದನ್ನ ಮಾಡ್ಕೊಂಡು ಹೊಡ್ಕೊಳ್ಬೇಕಾಗ್ತದೆ.
ಇದಿಷ್ಟು ಕೀಟನಾಶಕವಾಗಿ ನಾವು ಬಳಸೋ. ಓಕೆ, ಬಹಳ ಉಪಯುಕ್ತವಾದಂಥ ಮಾಹಿತಿ ನೀವು ಹೇಳಿದ್ದು, ಕೀಟನಾಶಕಗಳನ್ನ ಬಳಸುವಂಥದ್ದು. ಯಾಕೆಂದರೆ ನಾವು ಇವಾಗ ಯಾವುದೇ ಹಣ್ಣುಗಳು ತಗೊಳ್ಳಿ, ತರಕಾರಿ ತೆಗೆದುಕೊಳ್ಳಿ, ಎಲ್ಲವೂ ಕೂಡ ಕೀಟನಾಶಕ. ಮನೆಗೆ ಬಂದು 2-3 ಸರಿ ತೊಳಿಬೇಕು ಅನ್ನೋ ಕಾನ್ಸೆಪ್ಟು ಇದ್ದೇ ಇರುತ್ತೆ. ಕೆಲವು ಮುಂಚೆ ಆದರೆ ಹಸಿ ತರಕಾರಿನ ಕಿತ್ತು ಅಲ್ಲೇ ತಿನ್ನುವಂಥ ನಡೀತಾ ಇತ್ತು, ಆ ರೀತಿ ಆಯಿತು. ಈಗ ಅದೆಲ್ಲ ಇಲ್ಲ, ಮನೆಗೆ ಬಂದು 3-4 ಸತಿ ತೊಳೆದು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಈಗ ನಮಗೆ ಪಾಳೆಕರ್ ಇಷ್ಟವಾಗ್ತಾ ಹೋಗೋದು ಅಲ್ಲೇನೆ. ನಮಗೆ ಏನು ಮಾಡಬೇಕು ಅನ್ನೋದಕ್ಕಿಂತ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ಬೇಕು ರೈತನಿಗೆ. ಅದು ನಮಗೆ ಪಾಳೆಕರ್ ತಿಳಿಸ್ತಾ ಹೋಗಿದ್ರು, ಅದಕ್ಕೆ ನಮ್ಗೆ ಹತ್ರ ಆದ್ರೆ ಅವರು. ಎಸ್ ಸರ್, ಮತ್ತೆ ಮಾತಾಡ್ತೀನಿ ತಮ್ಮ ಜೊತೆ. ವೀಕ್ಷಕರೇ, ಸುಭಾಷ್ ಪಾಳೇಕರ್ ಅವರ ಒಂದು ನೈಸರ್ಗಿಕ ಕೃಷಿಯ ವಿಧಾನ ಏನಿದೆ, ರೈತರಿಗೆ ಆ ವಿಚಾರವನ್ನು ಬಹಳಷ್ಟು ಮಟ್ಟಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ರೈತಾಪಿ ವರ್ಗ, ರೈತ ಜನತೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಜೊತೆಗೆ ಸಮಾಜದಲ್ಲಿರುವಂಥ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯವಂತ ಸದೃಢವಾದಂತಹ ಜೀವನವನ್ನು ಕೊಡೋದಕ್ಕೆ ಈ ವಿಚಾರವನ್ನು ಹೇಳಿರುವಂಥದ್ದು. ಎಸ್, ಕೊನೆಯದಾಗಿ ನಾನು ಚಂದ್ರಶೇಖರ್ ಅವ್ರ ಜೊತೆ ಮಾತನಾಡ್ತೀನಿ. ಸೊ ನಿಮ್ಮ ಈ ಒಂದು ಬೆನಿಫಿಷಿಯರಿ ಅಥವಾ ನಿಮಗೆ ಏನು ಬೆನಿಫಿಟ್ ತೆಗೆದುಕೊಂಡಿದ್ದೀರಿ ನಿಮ್ಮ ಈ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯಿಂದ, ನಿಮಗೆ ಹೌದು ನಾನು ಒಬ್ಬ ರೈತನಾಗಿ, ನಿಜವಾದ ರೈತನಾಗಿ, ನೈಸರ್ಗಿಕ ರೈತನಾಗಿ ನಾನು ಬೆಳೆದಿದ್ದೀನಿ ಅಂತ ಅನಿಸುತ್ತಾ ನಿಮಗೆ ಇದನ್ನು ಫಾಲೋ ಮಾಡಿದ್ಮೇಲೆ? ಹೌದು, ಖಂಡಿತ. ಮೊದಲಿಗೆ ಸಮಸ್ಯೆಗಳು ಅನ್ಕ ಇರ್ತವೆ, ಆಮೇಲೆ ಬರ್ತಾ ಬರ್ತಾ ಅದನ್ನು ನಾವು ಬಹುಬೆಳೆ ಪದ್ಧತಿ ಆಯ್ಕೆ ಮಾಡ್ಕೊಂಡ್ರೆ ರೈತ ಯಾವತ್ತೂ ಸೋಲಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಾವೀಗ ಬಾಳೆ ಅಂದರೆ ವರ್ಷಕ್ಕೆ ಬಾಳೆ ಬರ್ತಾ ಇರ್ತದೆ, ನಮಗಾದ್ರೂ ಮಧ್ಯದೊಳಗೇನೆ ಅದರಲ್ಲಿ ಬೇಜಾನ್ ಬೆಳೆ. ಖಂಡಿತವಾಗಿ ನಾವು ಮಾರಾಣಿಕೆಗೆ ಆಗದಿರೋ ವಸ್ತು ಆಗದಿದ್ರೂ ಈಗ ಒಂದು 200 ಬಾಳೆ ಗಿಡ ಹಾಕಿದ್ರೆ ನಾವು ಅದ್ರ ಒಳಗಡೆ ಬೆಳೆಯೋದನ್ನ ಮಾರೋಕ್ಕಾಗಲ್ಲ ಅನ್ನೋ ಅಂತ ಇದ್ರೂ ಅವನಿಗೆ ಅವತ್ತಿಗೆ ಯೋಚನೆ ಮಾಡ್ದಂಗಾದ್ರೂ ಬರ್ತದೆ ಅದು. ಈಗ 50 ಬಾಳೆ ಗಿಡ ಹಾಕಿದ್ರೆ ಅವ್ನಿಗೆ ಒಂದು ವರ್ಷಕ್ಕೆ ಒಂದು ಲಾಭ ತಂದು ಕೊಡ್ತದೆ. ಇವನ್ ಆಹಾರ ಪದ್ಧತಿಗೆ ಏನು ಬೇಕೋ ಅದ್ರೊಳಗೆ ಅದನ್ನೆಲ್ಲ ಮಾಡ್ಕೊಬೋದು ಅವನು ಅಂತ. ಮೊದಲನೇ ಸ್ಟೆಪ್ಪಲ್ಲಿ ನಾವು ಮಾಡ್ಬೇಕಾದ್ರೆ ರೈತ ಅದೇನೆ, ನಾವು ಅದನ್ನ ಮಾಡ್ತಾ ಇಲ್ಲ. ನಾವೀಗ ನಾನು 200 ಬಾಳೆ ಗಿಡ ಹಾಕಿದ್ರೆ ಅದ್ರಿಗೆ ನಮ್ಗೆ ಏನೇನು ಬೇಕು, ಹೆಸರು, ಉದ್ದು, ಈ ಥರದ್ದೆಲ್ಲ ಮಾಡ್ಕೊಬೇಕು. ಈಗ ಇವರು ನಮ್ಮ ಪ್ರಸನ್ನ ಕುಮಾರ್ ಸರ್ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತಾರೆ ನಮಗೆ, ಈ ಚೆಂಡು ಹೂವು ಹಾಕಿರಿ ಇದು ಇಷ್ಟು ಲಾಭ ಬರ್ತದೆ, ಈರುಳ್ಳಿ ಹಾಕಿರಿ ಇಷ್ಟು ಲಾಭ ಬರ್ತದೆ ಅಂತ. ಆ ಲಾಭದ್ದು ಆಸೆ ನಮಗೆ ಬೇಕಿಲ್ಲ. ಅದು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಬಾಳೆ ಕಟ್ತೀವ, ಅದ್ರ ಮಧ್ಯೆ ನಮ್ಗೆ ವರ್ಷದ ಆಹಾರ ಪದ್ಧತಿ ಯಾವುದಿದೆ ಅದನ್ನೆಲ್ಲ ಬೆಳ್ಕೊಳ್ಳೋ ವ್ಯವಸ್ಥೆ ನಾವು ಮೊದಲು ಮಾಡ್ಕೊಬೇಕು ಅದರಲ್ಲಿ. ಆಮೇಲೆ ಅದು ನಮಗೆ ಹೊರಗಡೆಯಿಂದ ಏನು ಕೊಂಡ್ಕೊಂಬರಲಿಲ್ಲ ಅಂದರೆ ಅದು ಲಾಭ ಆಗ್ತಾ ಹೋಗ್ತಾ ಇರ್ತದೆ. ಆಮೇಲೆ ಆ ವ್ಯವಸ್ಥೆ ಒಳಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಒಂದು ಕೊಟ್ಟರೆ ನಮ್ಗೆ ಅವತ್ತಿನ ಖರ್ಚಿಗೆ ಆದರೂ ಬರ್ತಾ ಇರ್ತದೆ. ಅದು ನಾವು ಇವತ್ತು ಅಲ್ಲೇ ಮಾರೋ ಪದ್ಧತಿನೇ ಬಿಟ್ಬಿಟ್ಟಿದ್ದೀವಿ. ಏನಿದ್ರು ಮಾರ್ಕೆಟಿಗೆ ಬರಬೇಕು, ವೆಹಿಕಲ್ ಮಾಡ್ಕೊಬೇಕು, ಮಾರ್ಕೆಟ್ ಹೋಗ್ಬೇಕು ಅನ್ನೋ ವ್ಯವಸ್ಥೆ ಒಳಗಿದ್ದೀವಿ. ತೊಂದರೆ ಆಗ್ತಿರೋದೇ ಆ ಸುತ್ತಮುತ್ತ ಕೊಡುವಂಥ ವ್ಯವಸ್ಥೆ ಒಳಗೆ ಮಾಡ್ಕೊಂಡ್ರೆ ಅದು ಖಂಡಿತ ಅಲ್ಲಿ ಲಾಭ ಇರ್ತದೆ. ಅವತ್ತಿನ ನಮ್ಮ ಜೀವನ ಕ್ರಮ ನಡೀತಾ ಇರ್ತದೆ. ಇನ್ನು ಬಾಳೆ ಒಳಗೆ ಒಂದು ಫೈನಲ್ 2 ವರ್ಷಕ್ಕೆ ಬರ್ತದೆ. ಅದರಲ್ಲಿ ನಾವು ಯಾರಿಗೂ ಕೊಡಬೇಕಾಗೇ ಇಲ್ಲ. ಯಾವ ಆಚಾರಿಗಾಗಲಿ ಇನ್ಯಾರಿಗನಾಗಲಿ ಸಾಲ ಇಸ್ಕೊಂಬಂದಿರೋದಿಲ್ವಲ್ಲ, ಆ ಕೊಡಬೇಕಾಗಿರಲ್ಲ. ಅದು ನಮಗೆ ಲಾಭನೇ ಇದೆ, ಸಂಪೂರ್ಣ ಲಾಭ. ಸರ್, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಕೊನೆಯದಾಗಿ ರೈತರಿಗೆ ಮತ್ತು ಗ್ರಾಹಕರಿಗೆ, ಅಂದರೆ ಜನಸಾಮಾನ್ಯರಿಗೆ ಏನು ಹೇಳ್ತೀರಾ ಒಬ್ಬ ರೈತರಾಗಿ? ಅದೇ ಮೇಯ್ನ್ ನೈಸರ್ಗಿಕ ಕೃಷಿ ಮಾಡಬೇಕು. ಇದರಲ್ಲಿ ಬಹು ಬೆಳೆ ಆಯ್ಕೆ ಮಾಡ್ಕೋಬೇಕು. ಒಂದೇ ಬೆಳೆ ಆಯ್ಕೆ ಮಾಡ್ಕೊಂಡು ನೈಸರ್ಗಿಕ ಕೃಷಿ ಖಂಡಿತ ಬರಬಾರದು. ನಂದು ಯಾವ ಪದ್ಧತಿ ಇದೆ ಅಂದರೆ ನಾನು 3 ವೆರೈಟಿ ಮಾಡ್ಕೊಂಡಿದ್ದೀನಿ. ಒಂದು ನೀರಾವರಿಗೆ, ಇನ್ನೊಂದು ಅರೆ ನೀರಾವರಿ, ಇನ್ನೊಂದು ಒಣಭೂಮಿಗೆ. ನಾನು ಈ ನೀರಾವರಿಗಿರೋ ಹತ್ರ ಅಡಿಕೆ, ಮೆಣಸು ಈ ಥರದ್ದು ಮಾಡ್ಕೊಂಡಿದ್ದೀನಿ, ಜಾಕಾಯಿ ಈ ಥರ. ಇನ್ನು ಅರೆ ನೀರಾವರಿ ಒಳಗೆ ನಿಂಬೆ ಮಾಡಿದ್ದೀನಿ. ಆ ನಿಂಬೆ ಮಧ್ಯೆ ಬರೋವಂಥವು ಸ್ಟಾರ್ ಫ್ರೂಟು ಈ ಥರದವೆಲ್ಲ ಮಾಡ್ತಾ ಹೋಗಿದ್ದೀನಿ. ಓಕೆ, ನಿಮ್ಮ ಹತ್ರ ಒಬ್ಬ ರೈತರು ಬರ್ತಾರೆ ಅಥವಾ ಯಾರಾದರೂ ನಿಮ್ಮನ್ನ ಸಲಹೆ ಕೇಳ್ತಾರೆ ಅಂತಂದರೆ ಖಂಡಿತ ನೀವು ಹೇಳ್ಕೊಡೋಕ್ಕೆ ರೆಡಿ ಇದ್ದೀರಿ ಅದನ್ನೆಲ್ಲ? ಹೌದು, ಖಂಡಿತ. ನಾವು ಹೇಳ್ಕೊಡೋ ಅಂಥದ್ದಿಲ್ಲ, ಅವರಿಗೆ ಹೇಳ್ಕೊಡೋದೆಲ್ಲ ಆಗೋಗೈತಿ. ಮಾರ್ಗದರ್ಶನ ಮಾಡ್ತೀರಿ ನೀವು ಅವ್ರಿಗೆ? ಅಲ್ಲ, ಮಾರ್ಗದರ್ಶನ ಮಾಡೋಕ್ಕೆ ಅದು ಏನಿಲ್ಲ. ಪಾಳೆಕರ್ ಇವತ್ತು ಎಲ್ಲರೂ ಗೊತ್ತೇ ಅವರೇ, ಅವ್ರಿಗೆ ಖಂಡಿತ ಬೇಕು. ಆ ಮಾರ್ಗದರ್ಶನ ಮಾಡೋವಷ್ಟು ಮಟ್ಟಕ್ಕೆ ಏನು ಬೇಕಾಗಿಲ್ಲ ಅವ್ರಿಗೆ. ಇವಾಗ ಅನುಮಾನ, ಆ ಅನುಮಾನ ಕ್ಲಿಯರ್ ಆಗಿ ನಾನಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಒಂದು ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದೀರಿ, ಜೊತೆಗೆ ಜನತೆಗೆ ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ರೈತ ಪ್ರಗತಿಯಲ್ಲಿ ನೋಡಿದ್ರಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಹೇಗೆ ರೈತ ಮುಂದೆ ಬರಬಹುದು ಮತ್ತು ಗ್ರಾಹಕರು ಏನು ಮಾಡಬೇಕಾಗತ್ತೆ, ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತಂದರೆ ಆಲ್ ಆಫ್ ಎ ಸಡನ್ ನನಗೆ ದಿನ ಬೆಳಗಾದರೆ ಇದು ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಟೇಕ್ಸ್ ಟೈಮ್. ಪ್ರತಿ ಸಮಯ ಬಹಳ ಅತ್ಯಮೂಲ್ಯವಾದದ್ದು. ಮತ್ತು ನಾವು ಯಾವುದು ಗುಣಮಟ್ಟವನ್ನು ಬಯಸ್ತೀವಿ,
ನಾವು ಕೊಡುವಂತಹ ಬೆಲೆ ಆಗಿರಬಹುದು, ರೈತನ ಜನಜೀವನ ಮಟ್ಟ ಆಗಿರಬಹುದು, ಎಲ್ಲವೂ ಕೂಡ ಆಲ್ ಆಫ್ ಎ ಸಡನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಪದ್ಧತಿಯನ್ನು ಅಳವಡಿಸಿದರೆ, ಈ ದಾರಿಯನ್ನು ಗ್ರಾಹಕ ಅಳವಡಿಸ್ಕೊಂಡ್ರೆ ಮುಂದೆ ಒಂದು ಲಾಂಗ್ ಟರ್ಮಲ್ಲಿ ಬಹಳ ಆರೋಗ್ಯಯುತವಾದಂತಹ ಜೀವನ ಮತ್ತು ಆರೋಗ್ಯಯುತವಾದಂತಹ ಆದಾಯ ಇವೆರಡೂ ಕೂಡ ಕೋಆಪ್ರೇಷನಿಂದ ಖಂಡಿತ ಸಿಗುತ್ತೆ ಅನ್ನುವಂಥದ್ದು ಚಂದ್ರಶೇಖರ್ ಅವರ ಮಾತಾಗಿತ್ತು. ಸೊ ಈಗಾಗಲೇ ನೈಸರ್ಗಿಕ ಕೃಷಿಯ ಬಗ್ಗೆ ಸಾಕಷ್ಟು ವಿಚಾರ ತಿಳಿದಿದ್ದರೂ ಕೂಡ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಚಂದ್ರಶೇಖರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಒಂದು ವಿಶೇಷ ರೈತ ಪ್ರಗತಿಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.